ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಮ್ ಕೆ ಮ್ಯಾಥ್ಸ್. ಸೊ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನು 1 ಮಂತ್ಸ್ ಆಲ್ಮೋಸ್ಟ್ ಇನ್ನು 1 ಮಂತ್ಸ್ ಇದೆ ಸೆಕೆಂಡ್ ಪಿ ಯು ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ. ಸೊ ಈ 1 ಮಂತಲ್ಲಿ ನಾವು ರಿವಿಷನ್ ವೆರಿ ಇಂಪಾರ್ಟೆಂಟು. ಸೊ ಅದು ಎಸ್ಪೆಷಲಿ ಮ್ಯಾಥ್ಸ್ ಸಬ್ಜೆಕ್ಟಿಗೆ ರಿವಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ದಿನ ಏನು ಓದಿದ್ದೀವಿ ಅಂದರೆ ಸೆಕೆಂಡ್ರಿ. ಸೊ ಈ 1 ಮಂತಲ್ಲಿ ನಾವು ಏನು ರಿವಿಷನ್ ಮಾಡ್ತೀವಿ, ಏನೇನು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಈಗ ಕ್ವಿಕ್ ರಿವಿಷನ್ ಸಿರೀಸ್ನ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ. ಸೊ ಈಗ ಫಸ್ಟು 2 ಮಾರ್ಕ್ಸ್ 3 ಮಾರ್ಕ್ಸ್ನ ಕವರ್ ಮಾಡಬೇಕಂತ. ಯಾಕಂದರೆ ನಮ್ಮ ಮ್ಯಾಕ್ಸಿಮಮ್ ಮ್ಯಾಥ್ಸ್ ಮಾರ್ಕ್ಸ್ ನಮ್ಮ ಹೋಗೋದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲರೂ 5 ಮಾರ್ಕ್ಸ್ 6 ಮಾರ್ಕ್ಸ್ 4 ಮಾರ್ಕ್ಸ್ ಓದ್ಕೊಂಡಿರ ಅಂತ ಅಂದ್ಕೊಂಡಿನಿ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಬಂದಾಗ ಮಾತ್ರ ನಮ್ಮ ಸ್ಕೋರು ಮಿಸ್ ಆಗುತ್ತೆ. ಸೊ ಅಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಟೆಂಡ್ ಮಾಡಬೇಕಾದ್ರೆ ನಾವು 6 ಕ್ವಶನ್ಸ್ ಕಂಪ್ಲೀಟಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ ನಮಗೆ. ಸೊ ಅವನ್ನ ಅಟೆಂಪ್ಟ್ ಮಾಡಬೇಕಂದ್ರೆ ನಾವು ರಿವಿಷನ್ಸ್ ಚೆನ್ನಾಗಿ ಮಾಡ್ಕೊಂಡು ಹೋಗಿರಬೇಕು. ಸೊ ಈಗ ನಾನು ಹಾಗಾಗಿ ಕ್ವಿಕ್ ರಿವಿಷನ್ಸ್ ಸೊ ಈಗ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಕ್ವಿಕ್ ರಿವಿಷನ್ಸ್ ಅನ್ನೋ ಕಾನ್ಸೆಪ್ಟ್ನ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕವರ್ ಮಾಡ್ತಾ ಇದ್ದೀನಿ. ಸೊ ಚಾಪ್ಟರ್ ವೈಸ್ ಈಗ ಫಾರ್ ಎಕ್ಸಾಂಪಲ್ ಈಗ ವೆಕ್ಟರ್ಸ್ ಅನ್ನೋ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಕ್ಟರ್ಸ್ ಯಾಕೆ ಅಂತಂದರೆ ವೆಕ್ಟರ್ಸಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಒಂದು ವೆಕ್ಟರ್ಸ್ ಚಾಪ್ಟರ್ಸ್ ಓದೋದ್ರಿಂದ ನಾವು 2 ಮಾರ್ಕ್ಸ್ 3 ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ ನಮ್ದು ಆಟೋಮೆಟಿಕ್. ಸೊ ಈಗ ನಾವು ವೆಕ್ಟರ್ಸ್ ಚಾಯ್ಸ್ ಮಾಡೋಂಗಿಲ್ಲ, ವೆಕ್ಟರ್ಸ್ ಇಂಪಾರ್ಟೆಂಟ್ ಆಯ್ತು ಈಗ. ಸೊ ವೆಕ್ಟರ್ಸ್ ಒಂದು ನಾವು ಕನ್ಫರ್ಮ್ ಆಗಿ ಓದ್ಕೊಂಬಿಟ್ರೆ ನೆಕ್ಸ್ಟ್ 3D ಇದೆ. ಸೊ ನೆಕ್ಸ್ಟ್ ವೆಕ್ಟರ್ಸ್ 3Dಯಿಂದ ನಮ್ಗೆ ಅರೌಂಡ್ ಒಂದು 2 ಮಾರ್ಕ್ಸ್ ಕ್ವಶನ್ನು, 3Dಯಿಂದ ಒಂದು 2 ಮಾರ್ಕ್ಸ್ ಕ್ವಶನ್ನು, ವೆಕ್ಟರ್ಸಿಂದ 2 ಮಾರ್ಕ್ಸ್ ಕ್ವಶನ್ನು, 3Dಯಿಂದ 2 ಮಾರ್ಕ್ಸ್ ಕ್ವಶನ್ ಈ ಥರ ಬರೀಬೋದು ನಾವು. ಸೊ ಹಂಗಾಗಿ ಏನಾಗುತ್ತೆ ನಿಮ್ಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಎರಡೂ ಕವರ್ ಆಗೋಂಥ ಚಾಪ್ಟರ್ಸ್ನ ನಾವು ಫಸ್ಟ್ ಸಾಲ್ವ್ ಮಾಡ್ಕೊಂಬಿಟ್ರೆ ನಮ್ಮ ಸ್ಕೋರಿಂಗ್ ಅದು. ಸೊ ಹಂಗಾಗಿ ಫಸ್ಟ್ ನಾನು ಚೂಸ್ ಮಾಡಿರೋದು ಸೊ ವೆಕ್ಟರ್ಸಿಂದ. ಸೊ ವೆಕ್ಟರ್ಸ್ನ ನಾವು ಪ್ರಿಪೇರ್ ಆಗೋಣ ಫಸ್ಟು. ಸೊ ನಾನು ಏನು ಮಾಡ್ತಿದ್ದೀನಿ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಸೊ ಫಾರ್ಮುಲಾ ಬೇಸ್ಡ್ ಫಸ್ಟ್ ಫಾರ್ಮುಲಾ ಡಿಸ್ಕಸ್ ಮಾಡಿಕೊಂಡು ಅದು ಫಾರ್ಮುಲಾ ಬೇಸ್ಡ್ ಏನೇನು ಪ್ರಾಬ್ಲಮ್ಸ್ ಇದ್ದಾವೆ, 2 ಮಾರ್ಕ್ಸ್ ಏನೇನು ಕೇಳ್ತಾರೆ, 3 ಮಾರ್ಕ್ಸ್ ಏನೇನು ಕೇಳ್ತಾರೆ, ಒಂಥರ ಕ್ವಿಕ್ ರಿವಿಷನ್ ಎಲ್ಲವೂ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ನೀವು ಈ ವಿಡಿಯೋನ ಯಾವ ಥರ ಯೂಸ್ ಮಾಡ್ಕೋಬೇಕಂತಂದರೆ ಈಗ ಸೆಕೆಂಡ್ ಇಯರ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ ಆಗ್ಬೇಕಂತಂದರೆ ಸೊ ಈ ವಿಡಿಯೋ ರಿವಿಷನ್ ಥರ ಅಂದ್ಕೊಳ್ರಿ. ಸೊ ಈ ವಿಡಿಯೋ ನೀವು ಒಂದು ರಫ್ ಬುಕ್ ಆರ್ ನೋಟ್ಬುಕ್ನ ಯೂಸ್ ಮಾಡ್ಕೊಳ್ರಿ. ಸೊ ಈಗ ನಾವು ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀವೋ ನೀವು ಆ ವಿಡಿಯೋ ನೋಡ್ತಾ ನೀವು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿರಿ, ಸಾಲ್ವ್ ಮಾಡಿರಿ. ನಿಮಗೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಗೊತ್ತಿದೆ, ಮಾಡೋಕ್ಕೆ ಬರ್ತಿದೆ ಅಂದರೆ ವಿಡಿಯೋ ಪಾಸ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ಸೊ ಗೊತ್ತಾಗ್ತಿಲ್ಲ ಅಂತಂದರೆ ಫಸ್ಟ್ ವಿಡಿಯೋ ನೋಡಿರಿ. ಸೊ ಆ ಪ್ರಾಬ್ಲಮ್ ಸಾಲ್ವ್ ಹೆಂಗೆ ಮಾಡ್ತಿದ್ದೀರ ಅಂತ ಗೊತ್ತಾದ್ಮೇಲೆ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಿರಿ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗೋದ್ರಾಗೆ ನಿಮಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ವೆಕ್ಟರ್ಸಿಂದ ಎಲ್ಲವೂ ಟಾಪಿಕ್ಸ್ ಕವರ್ ಆಗಿರಬೇಕು. ಸೊ ಈ ವಿಡಿಯೋ ಅವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ. ಸೊ ಶೇರ್ ಮಾಡಿರಿ, ಬೇರೆಯವರಿಗೆ ಯಾರನ್ನ ಇದ್ದರೆ ಸೆಕೆಂಡ್ ಪಿ ಯು ಓದ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟ್ ನಾನು ಕ್ವಿಕ್ ರಿವಿಷನ್ಸ್ ಇನ್ನು ಬೇರೆ ಬೇರೆ ಚಾಪ್ಟರ್ಸ್ ಬೇರೆ ಬೇರೆ ಕಾನ್ಸೆಪ್ಟಿಂದ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅವೆಲ್ಲ ನೋಟಿಫಿಕೇಷನ್ಸ್ ಬರಬೇಕಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಲೈಕ್ ಮಾಡಿರಿ ವಿಡಿಯೋಗೆ. ಸೊ ಲೈಕ್ ಮಾಡೋದ್ರಿಂದ ವಿಡಿಯೋ ಬೂಸ್ಟ್ ಆಗುತ್ತೆ, ಯೂಟ್ಯೂಬ್ ಆಲ್ಗೋರಿದಮಲ್ಲಿ ಹೆಲ್ಪ್ ಆಗುತ್ತೆ ಬೇರೆಯವರಿಗೆ. ಓಕೆ, ಸೊ ಈಗ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವು ವೆಕ್ಟರ್ಸಲ್ಲಿ ಫಾರ್ಮುಲಾಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ನಾವು ಫಸ್ಟ್ ವೆಕ್ಟರ್ಸಲ್ಲಿ ಬೇಸಿಕ್ ಫಾರ್ಮುಲಾಸ್ ಡಿಸ್ಕಸ್ ಮಾಡೋಣ. ಸೊ ಈಗ ಬೇಸಿಕ್ ಫಾರ್ಮುಲಾಸ್ ನಮಗೆ ಯೂನಿಟ್ ವೆಕ್ಟರ್ ಆಫ್ ಎ. ಸೊ ವೆಕ್ಟರ್ ಎ ಕೊಟ್ಟಿರ್ತಾರೆ, ಅದರದ್ದು ಯೂನಿಟ್ ವೆಕ್ಟರ್ ಕಾನ್ಸೆಪ್ಟ್ ಹೇಳ್ತಾರೆ. ಸೊ ಯೂನಿಟ್ ವೆಕ್ಟರ್ ಆಫ್ ಎ ಅಂತ ಕ್ವಶನ್ ಇದ್ದಾಗ ಸೊ ಎನಿ ವೆಕ್ಟರ್ ಕ್ವಶನ್ ಕೊಟ್ಟು ಅದ್ರದ್ದು ಯೂನಿಟ್ ವೆಕ್ಟರ್ ಫೈಂಡ್ ಮಾಡಂತಂದಾಗ ಸೊ ನಮಗೆ ಫಸ್ಟ್ ಬೇಸಿಕ್ ಏನು ಫ್ಲ್ಯಾಶ್ ಆಗಬೇಕು, ಏನು ಗೊತ್ತಾದರೆ ನಮ್ಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ಇನ್ಸ್ಟೆಂಟ್ ಇರ್ತವೆ, ಸ್ಮಾಲ್ ಇರ್ತವೆ, ಕ್ಯಾಲ್ಕುಲೇಷನ್ ಲೆಸ್ ಇರುತ್ತೆ. ಬಟ್ ನಮಗೆ ಪ್ರೀವಿಯಸ್ ನಾಲೆಡ್ಜ್ ಇರಬೇಕು. 2 ಮಾರ್ಕ್ಸ್ ಕ್ವಶನ್ ಆ ಮೂಮೆಂಟಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಪ್ರೀವಿಯಸ್ ನಾಲೆಡ್ಜ್ ಇದ್ದರೆ ಮಾತ್ರ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಟೆಂಡ್ ಮಾಡ್ಬೋದು. ಸೊ ಈಗ ನಾವು ಯೂನಿಟ್ ವೆಕ್ಟರ್ ಆಫ್ ಎ ಅಂದ ತಕ್ಷಣ ನಮ್ಗೆ ಗೊತ್ತಿರಬೇಕು ಯೂನಿಟ್ ವೆಕ್ಟರ್ ಆಫ್ ಎ ಆ ಥರ ಫೈಂಡ್ ಮಾಡಬೇಕು. ಸೊ ಈಗ ನಾವು ಯೂನಿಟ್ ವೆಕ್ಟರ್ ಆಫ್ ಎ ನೋಡಿದರೆ ಸೊ ಯೂನಿಟ್ ವೆಕ್ಟರ್ ಆಫ್ ಎನ ನಾವು ಎ ಕ್ಯಾಪ್ ಅಂತ ಬರಿತೀವಿ. ಯಾವುದನ್ನ ಒಂದು ವೆಕ್ಟರ್ ಇತ್ತಂದರೆ ಅಲ್ಲಿ ಆರೋ ಮಾರ್ಕ್ ಹಾಕಿರ್ತೀವಿ. ಈ ಥರ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಸೊ ಈ ವೆಕ್ಟರ್ ಎಗೆ ಆರೋ ಮಾರ್ಕ್ ಇದೆ. ಸೊ ಆ ಥರ ಆರೋ ಮಾರ್ಕ್ ಇದ್ದರೆ ವೆಕ್ಟರ್ ಅದು. ಸೊ ಈಗ ನಾನು ಇಲ್ಲಿ ಬರ್ದಿದ್ದೀನಲ್ಲ ಕ್ಯಾಪ್ ಹಾಕಿದ್ದೀನಿ ಅಂದರೆ ಯೂನಿಟ್ ವೆಕ್ಟರ್ ಅಂತಿದ್ದೀವಿ ಅಂತ ಈಗ. ಸೊ ಯೂನಿಟ್ ವೆಕ್ಟರ್ ಅಂದ ತಕ್ಷಣ ನಿಮ್ಗೆ ಎ ಕ್ಯಾಪ್ ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಸೊ ಎ ಕ್ಯಾಪ್ ಅಂದರೆ ಹೆಂಗೆ ಫೈಂಡ್ ಮಾಡ್ತೀವಿ, ಎ ಕ್ಯಾಪ್ ಅಂದರೆ ಡೈರೆಕ್ಷನ್. ಯೂನಿಟ್ ವೆಕ್ಟರ್ ಏನು ಇಂಡಿಕೇಟ್ ಮಾಡ್ತಿದೆ, ಒಂದು ವೆಕ್ಟರಲ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ. ಈಗ ನಮಗೆ ಆಲ್ರೆಡಿ ಗೊತ್ತಿದೆ ಬೇಸಿಕ್ಸ್. ಸೊ ಒಂದು ವೆಕ್ಟರ್ ಅಂದ ತಕ್ಷಣ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡು ಇರುತ್ತೆ ಅಂತ. ಸೊ ಈಗ ನಾವು ಯೂನಿಟ್ ವೆಕ್ಟರ್ ಕೇಳ್ತಿದ್ದಾರೆ ಅಂದರೆ ಆ ವೆಕ್ಟರ್ದು ಡೈರೆಕ್ಷನ್ ಅಷ್ಟೇ ಕೇಳ್ತಾ ಇದ್ದಾರೆ ಕ್ವಶನ್. ಡೈರೆಕ್ಷನ್ ಫೈಂಡ್ ಮಾಡ್ರಿ ಅಂತ ಇದ್ದಾರೆ ಇಂಡೈರೆಕ್ಟ್ಲಿ ಅಂತ. ಸೊ ಹಂಗಾಗಿ ಎ ಕ್ಯಾಪ್ ಅಂದರೆ ಓನ್ಲಿ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಿದೆ. ಓನ್ಲಿ ಡೈರೆಕ್ಷನ್ ಬರಬೇಕಂದ್ರೆ ಅವ್ರು ಕೊಟ್ಟಿರೋ ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಸೊ ಅವ್ರು ಕೊಟ್ಟಿರೋದು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಸೊ ಈಗ ಇವೆರಡು ಡಿವೈಡ್ ಮಾಡಿದಾಗ ನಮಗೆ
ಯೂನಿಟ್ ವೆಕ್ಟರ್ ಸಿಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಎಲ್ಲಾನ ನಿಮಗೆ ಯೂನಿಟ್ ವೆಕ್ಟರ್ ಅಂತ ಕ್ವಶನ್ ಕೇಳಿದಾಗ ನಿಮ್ಗೆ ಇದಿಷ್ಟು ನೆನಪಾಗಬೇಕು. ಎ ಕ್ಯಾಪ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ಪ್ರೊಜೆಕ್ಷನ್ ಇದೆ ನೋಡಿ, ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಅಂತ ಇದೆ. ಸೊ ಈ ತರ ಪ್ರೊಜೆಕ್ಷನ್ ಕ್ವಶನ್ ಕೇಳ್ತಾರೆ. ಸೊ ಪ್ರೊಜೆಕ್ಷನ್ ಕ್ವಶನ್ ಕೇಳಿದಾಗ ಏನ್ ಮಾಡ್ಬೇಕು ನಾವು, ಪ್ರೊಜೆಕ್ಷನ್ ಎ ವೆಕ್ಟರ್ ಆನ್ ಬಿ ಅಂದಾರಲ್ಲ, ಸೊ ಅದು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ. ಸೊ ವೆಕ್ಟರ್ ಎ ಇದೆ, ಅದ್ರಾಗೆ ವೆಕ್ಟರ್ ಬಿ ಇದೆ, ವೆಕ್ಟರ್ ಎದು ಪ್ರೊಜೆಕ್ಷನ್ ಬಿ ಮೇಲೆ ಕೇಳ್ತಾ ಇದ್ದಾರೆ. ಸೊ ಅವು ಎರಡು ವೆಕ್ಟರ್ ಏನ್ ಕೊಟ್ಟಿರ್ತಾರೋ ಅವನ್ನ ಡಾಟ್ ಪ್ರೊಡಕ್ಟ್ ಮಾಡ್ಬೇಕು. ಎ ಡಾಟ್ ಬಿ ಡಿವೈಡೆಡ್ ಬೈ ಯಾವ್ದು ಪ್ರೊಜೆಕ್ಷನ್ ಕೇಳ್ಯಾರೆ, ಮ್ಯಾಗ್ನಿಟ್ಯೂಡ್ ಆನ್ ಬಿ ಅಂತ ಕೇಳ್ಯಾರ. ವೆಕ್ಟರ್ ಎ ಆನ್ ಬಿ, ಆನ್ ಅಂತ ಯಾವ್ದು ಇರುತ್ತೋ ಯಾವ್ದ್ರ ಮೇಲೆ ಪ್ರೊಜೆಕ್ಷನ್ ಬೀಳ್ತಾ ಇದೆನೋ ಅದು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರುತ್ತೆ. ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ಹಂಗಂದ್ರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಅಂದ್ರೆ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ. ಅದೇ ಟೈಮ್ಸ್ ಉಲ್ಟಾ ಮಾಡ್ತಾರೆ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಐತಲ್ಲ, ಬಿ ಆನ್ ಎ ಅಂತ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ಎ ಅಂತಂದಾಗ ನಾವು ಸೇಮ್ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ, ಯಾಕಂದ್ರೆ ಆನ್ ಎ ಅಂದಿರ್ತಾರೆ ಕ್ವಶನ್. ಸೊ ಡಿನಾಮಿನೇಟರ್ ಚೇಂಜ್ ಆಗುತ್ತೆ. ನ್ಯೂಮರೇಟರ್ ಏನ್ ಮಾಡ್ತಾ ಇದೀವಿ, ಡಾಟ್ ಪ್ರೊಡಕ್ಟ್ ಮಾಡಬೇಕು. ಡಿನಾಮಿನೇಟರ್ ಆನ್ ಅಂತ ಯಾವ್ದು ಹೇಳ್ತಾರ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಬೇಕು. ಸೊ ಡಾಟ್ ಪ್ರೊಡಕ್ಟ್ ಹೆಂಗೆ, ಮ್ಯಾಗ್ನಿಟ್ಯೂಡ್ ಹೆಂಗೆ, ಕ್ವಿಕ್ ಆಗಿ ರಿವಿಷನ್ ಮಾಡೋಣ ನೆಕ್ಸ್ಟ್. ಸೊ ಈಗ ಜಸ್ಟ್ ಫಾರ್ಮುಲಾಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್, ಈ ತರ ಕ್ವಶನ್ಸ್ ಕೇಳ್ತಾರೆ. ಈಗ ಎರಡು ವೆಕ್ಟರ್ಸ್ ಕೊಡ್ತಾರೆ, ಇವೆರಡು ಪರ್ಪೆಂಡಿಕ್ಯುಲರ್ ಇದಾವೆ, ಶೋ ಮಾಡ್ರಿ, ಪ್ರೂವ್ ಮಾಡ್ರಿ, ಚೆಕ್ ಮಾಡ್ರಿ, ಈ ತರ ಕ್ವಶನ್ಸ್ ಕೇಳ್ತಾರೆ. ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಈಗ ನಾನು ವೆಕ್ಟರ್ ಎ ವೆಕ್ಟರ್ ಬಿ ನೇ ಪರ್ಪೆಂಡಿಕ್ಯುಲರ್ ಅಂತ ತಗೊಂಡ್ರೆ, ವೆಕ್ಟರ್ ಎ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ ಅಂತ ತಗೊಂಡ್ರೆ, ಸೊ ಇಂಪ್ಲೈಸ್ ಏನ್ ಬರೀಬಹುದು, ವೆಕ್ಟರ್ ಎ ವೆಕ್ಟರ್ ಬಿ ಪರ್ಪೆಂಡಿಕ್ಯುಲರ್ ಇದೆ ಅಂತ. ಹಂಗಂದ್ರೆ ಏನಂತ ಶೋ ಮಾಡೋದು ನಾನು, ಎ ಡಾಟ್ ಬಿ ಈಕ್ವಲ್ ಟು 0. ಸೊ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಕ್ವಲ್ ಟು 0 ಅಂತ ಶೋ ಮಾಡಬೇಕು. ಸೊ ಈಕ್ವಲ್ ಟು 0 ಬರುತ್ತದೆ. ಈಕ್ವಲ್ ಟು 0 ಬಂತಂದ್ರೆ ಸೊ ಗಿವನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬಿಡ್ಬೋದು ನಾವು. ಸೊ ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗಬೇಕು, ಡಾಟ್ ಪ್ರೊಡಕ್ಟ್ 0 ಆಗುತ್ತೆ ಅಂತ ನೆನಪಾಗ್ಬೇಕು. ಪ್ರೊಜೆಕ್ಷನ್ ಅಂದ ತಕ್ಷಣ ಏನ್ ನೆನಪಾಗಬೇಕು, ಡಾಟ್ ಪ್ರೊಡಕ್ಟ್ ಮಾಡಿ ಡಿವೈಡೆಡ್ ಬೈ ಆನ್ ಅಂತ ಯಾವ ಪ್ರೊಜೆಕ್ಷನ್ ಕೇಳಾರೋ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಬರಿಬೇಕು ಅಂತ ನೆನಪಾಗ್ಬೇಕು. ಯೂನಿಟ್ ವೆಕ್ಟರ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗಬೇಕು, ವೆಕ್ಟರ್ ಡಿವೈಡೆಡ್ ಬೈ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಮಾಡಿದ್ರೆ ಸೊ ಯೂನಿಟ್ ವೆಕ್ಟರ್ ಬರುತ್ತೆ ಅಂತ ನೆನಪಾಗಬೇಕು. ಓಕೆ, ಸೊ ಈಗ ಅದೇ ತರ ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್ ಅಂತ ಇದೆ. ಸೊ ಪರ್ಪೆಂಡಿಕ್ಯುಲರ್ ಆಯ್ತಲ್ಲ, ಪರ್ಪೆಂಡಿಕ್ಯುಲರ್ ಆದ ತಕ್ಷಣ ಪ್ಯಾರಲಲ್, ಅದು ಎರಡು ಕಾನ್ಸೆಪ್ಟ್ ನಾವು ಅಲ್ಲೇ ಅರ್ಥ ಮಾಡ್ಕೊಂಡು ಕನ್ಫ್ಯೂಸ್ ಆಗಬಾರ್ದು. ಸೊ ಈಗ ಟೂ ವೆಕ್ಟರ್ಸ್ ಆರ್ ಪ್ಯಾರಲಲ್. ಟೈಮ್ಸ್ ಏನ್ ಕೇಳ್ತಾರೆ, ಅಬ್ಸರ್ವ್ ಮಾಡಿ, ಕೊಲಿನಿಯರ್ ಅಂತ. ಸೊ ಕೊಲಿನಿಯರ್ ಅಂದ್ರು ಪ್ಯಾರಲಲ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದಾರಂತ. ಸೊ ಟೂ ವೆಕ್ಟರ್ಸ್ ಪ್ಯಾರಲಲ್ ಇದಾವೆ. ಸೊ ಟೂ ವೆಕ್ಟರ್ಸ್ ಪ್ಯಾರಲಲ್ ಇದಾವೆ, ಕೊಲಿನಿಯರ್ ಇದಾವೆ ಅಂತ ಯಾವಾಗ ಹೇಳ್ತೀವಿ ನಾವು, ಸೊ ಪ್ರಪೋರ್ಷನಲ್ ಇರಬೇಕು. ಟೂ ವೆಕ್ಟರ್ಸ್ ಆರ್ ಪ್ರಪೋರ್ಷನಲ್. ಟೂ ವೆಕ್ಟರ್ಸ್ ಆರ್ ಪ್ರಪೋರ್ಷನಲ್ ಯಾವ ತರ ಚೆಕ್ ಮಾಡೋದು, ಯಾವ ತರ ವೆರಿಫೈ ಮಾಡೋದು ನೆಕ್ಸ್ಟ್ ನೋಡೋಣ. ಇಲ್ಲ ಸಮಟೈಮ್ಸ್ ಪ್ರಪೋರ್ಷನಲ್ನ ನಾವು ಮೆಥಮೆಟಿಕಲಿ ಡಿಸ್ಕಸ್ ಮಾಡ್ಬೇಕಂದ್ರೆ, ಸೊ ವೆಕ್ಟರ್ ಎ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಅಂತ ಬರೀತೀವಿ. ಅಂದ್ರೆ ಒಂದು ವೆಕ್ಟರ್ಗೆ ಸಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೊಂದು ವೆಕ್ಟರ್ ಬರುತ್ತಲ್ಲ, ಸೊ ಅವಾಗ ಆ ಎರಡು ವೆಕ್ಟರ್ಸ್ ಕೊಲಿನಿಯರ್ ಇದಾವೆ, ಪ್ಯಾರಲಲ್ ಇದಾವೆ ಅಂತ ಡಿಸ್ಕಸ್ ಮಾಡ್ತೀವಿ. ಸೊ ಮೆಥಮೆಟಿಕಲಿ ಹೇಳ್ಬೇಕಂದ್ರೆ ಈ ತರ ನೆನ್ಪಿಟ್ಕೊಂಡು, ಒಂದು ವೆಕ್ಟರ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಒಂದು ಯಾವುದೋ ನಂಬರ್, ರಿಯಲ್ ನಂಬರ್ ಏನಾರ ಆಗಿರ್ಬೋದು ಅದು. ಓಕೆ, ಸೊ ಆ ರಿಯಲ್ ನಂಬರು ಒಂದು ವೆಕ್ಟರಿಗೆ ಮಲ್ಟಿಪ್ಲೈ ಆದಾಗ ಹೊಸ ವೆಕ್ಟರ್ ಬರುತ್ತಲ್ಲ, ಸೊ ಆ ವೆಕ್ಟರು ಮತ್ತು ಪ್ರೀವಿಯಸ್ ವೆಕ್ಟರು ಪ್ಯಾರಲಲ್ ಇದಾವೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಪರ್ಪೆಂಡಿಕ್ಯುಲರ್ ಅಂದ ತಕ್ಷಣ ಏನ್ ನೆನಪಾಗ್ಬೇಕು ನಮಗೆ, ಡಾಟ್ ಪ್ರಾಡಕ್ಟ್ 0 ಅಂತ ನೆನಪಾಗ್ಬೇಕು. ಪ್ಯಾರಲಲ್ ಅಂದ ತಕ್ಷಣ ಏನ್ ನೆನಪಾಗ್ಬೇಕು, ಎ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ, ಇಲ್ಲ ಬಿ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ, ಈ ತರ ಏನಾರ ಮಲ್ಟಿಪ್ಲೈ ಆಗಿದೆ, ಒಂದು ನಂಬರ್ ಇಂದ ಮಲ್ಟಿಪ್ಲೈ ಆಗಿದೆ ಅಂತ ಅನ್ಕೋಬೇಕು ಪ್ಯಾರಲಲ್ ಅಂತ ಕೇಳಿದಾಗ. ಸೊ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂದ್ರೆ, ಸೊ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂಡ್ ಇದು ಕೂಡ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಸೊ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಎ ಕೊಡ್ತಾರೆ, ಬಿ ಕೊಡ್ತಾರೆ, ಫೈಂಡ್ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂತ ಹೇಳ್ಬಿಡ್ತಾರೆ. ಸೊ ಇದನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ 3 ಮಾರ್ಕ್ಸ್ ಯಾವುದು 2 ಮಾರ್ಕ್ಸ್ 3D ಚಾಪ್ಟರ್ ಅಲ್ಲಿ ಕೂಡ ನಮ್ಗೆ ಹೆಲ್ಪ್ ಆಗುತ್ತೆ. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅನ್ನೋದು ಬರುತ್ತೆ, ಸೊ ಅದು ಕನೆಕ್ಟ್ ಆಗುತ್ತೆ. ಸೊ ಈಗ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ ಅಂತ ಇದೆ. ಸೊ ಎ ಅಂಡ್ ಬಿ ಕೊಟ್ಟು ಆಂಗಲ್ ಬಗ್ಗೆ ಕೇಳ್ತಾ ಇದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೇಳ್ತಾ ಇದಾರೆ ಅವರು, ಟೀಟಾ ಕೇಳ್ತಾ ಇದಾರೆ ಅಂತ, ಟೀಟಾ ಫೈಂಡ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ಟೀಟಾ ಫೈಂಡ್ ಮಾಡ್ರಿ ಅಂತ ಕ್ವಶನ್ ಕೇಳ್ತಿದಾರೆ ಅಂತಂದ್ರೆ, ಎ ಮತ್ತೆ ಬಿ ಮಧ್ಯೆ ಇರಂತ, ಇದು ಫಾರ್ ಎಕ್ಸಾಂಪಲ್ ಇದು ಎ ಅಂತ ಅನ್ಕೊಂಡ್ರೆ ವೆಕ್ಟರ್, ಇದು ಬಿ ಅಂತ ಅನ್ಕೊಂಡ್ರೆ ಇದ್ರ ಮಧ್ಯೆ ಇರೋ ಆಂಗಲ್ ಟೀಟಾ ಕೇಳ್ತಾ ಇದಾರೆ ಅವ್ರು, ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಸೊ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಕಾನ್ಸೆಪ್ಟ್ ಬಂತ ಅಂದ ತಕ್ಷಣ ನೀವೇನ್ ನೆನ್ಪ್ ಮಾಡ್ಕೋಬೇಕು, ಕಾಸ್ ಟೀಟಾ. ಸೊ ಕಾಸ್ ಟೀಟಾ ಕೇಳ್ತಾ ಇದಾರೆ ಅಂತ ಕ್ವಶನ್. ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಆಗಲಿ, ನೆಕ್ಸ್ಟ್ 3D ಚಾಪ್ಟರ್ ಡಿಸ್ಕಸ್ ಮಾಡೋಕೆ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಹೇಳಿದ್ರು ಕೂಡ ಕಾಸ್ ಟೀಟಾನೇ ನೆನ್ಪ್ ಮಾಡ್ಕೊಳ್ರಿ. ಕಾಸ್ ಟೀಟಾ ಈಕ್ವಲ್ ಟು ಏನು, ಸೇಮ್ ಎ ಡಾಟ್ ಬಿ. ಕಾಸ್ ಟೀಟಾ ಎಲ್ಲಿ ಬರುತ್ತೆ, ಎ ಡಾಟ್ ಬಿ ಡಿವೈಡೆಡ್ ಬೈ
ಎ ವೆಕ್ಟರ್ ಎ ಇದೆ, ವೆಕ್ಟರ್ ಬಿ ಇದೆ, ಅದ್ರ ಮ್ಯಾಗ್ನಿಟ್ಯೂಡ್ ಇಂಟು ಬಿ ಮ್ಯಾಗ್ನಿಟ್ಯೂಡ್. ಸೊ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಸೊ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂದ ತಕ್ಷಣ ಟೀಟಾ, ಆಂಗಲ್ ಅಂದ್ರೆ ಟೀಟಾ ಕೇಳ್ತಿದ್ದಾರೆ. ಸೊ ಟೀಟಾ ನಮಗೆ ಇಲ್ಲಿ ಬರೋದು ಕಾಸ್ ಅಲ್ಲಿ. ಸೊ ಕಾಸ್ ಟೀಟಾ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ, ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇಷ್ಟು ನೆನಪಾದ್ರೆ ನಮ್ಗೆ ಇದೆಲ್ಲ ನನಗೆ ಎಷ್ಟೊತ್ತು ಹೇಳ್ತಾ ಇರೋದು ನಾವು ಪ್ರೀವಿಯಸ್ ನೆನಪಾಗ್ಬೇಕು. ಆ ಕ್ವಶನ್ ನೋಡಿದ ತಕ್ಷಣ ನಮ್ಗೆ ಇದು ಫ್ಲಾಶ್ ಆಗ್ಬೇಕು. ಇದಾದ್ರೆ ಮಾತ್ರ ಮುಂದೆ ಸಾಲ್ವ್ ಮಾಡಕ್ ಬರುತ್ತೆ. 2-3 ಸ್ಟೆಪ್ಪಲ್ಲಿ ಸಾಲ್ವ್ ಆಗ್ಬಿಡುತ್ತೆ. ಬಟ್ ಇದು ಗೊತ್ತಿರ್ಬೇಕು ನಮ್ಗೆ, ಇದಕ್ಕೆ ಮಾರ್ಕ್ಸ್ ಇರುತ್ತೆ, ಪ್ಲಸ್ ಇದು ಗೊತ್ತಿದ್ರೆ ಮಾತ್ರ 2 ಮಾರ್ಕ್ಸ್ 3 ಮಾರ್ಕ್ಸ್ ಸಾಲ್ವ್ ಆಗೋದು. ಸೊ ಹಂಗಾಗಿ ಕಾಸ್ ಟಿ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂದ್ರೆ ಕಾಸ್ ಟೀಟಾ ಎ ಡಾಟ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರೋದು. ಈಗ ಇನ್ನೂ ಒಂದು ಕ್ವಶನ್ ಇದೆ. ಸೊ ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಇರಬೇಕು, ಒಂದೇ ಒಂದು ಕ್ವಶನ್ ಸೈನ್ ಅಲ್ಲಿ ಕೇಳಿದ್ದಾರೆ. ಸೊ ಸೇಮ್ ಕ್ವಶನ್ ಏನು, ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ ಯೂಸಿಂಗ್ ಸೈನ್ ಅಂತ. ಯೂಸಿಂಗ್ ಸೈನ್, ಈ ಕ್ವಶನ್ ನೋಡಿ ಅಬ್ಸರ್ವ್ ಮಾಡ್ರಿ. ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಎ ಅಂಡ್ ಬಿ ಮಧ್ಯೆ ಆಂಗಲ್ ಫೈಂಡ್ ಮಾಡ್ರಿ, ಸೈನ್ ಇರಬೇಕು, ಸೈನ್ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡ್ರಿ ಅಂತ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತಾರೆ. ಸೈನ್ ಅಂತ ಮೆನ್ಷನ್ ಮಾಡಿದ್ರೆ ಇದನ್ನ ಸಾಲ್ವ್ ಮಾಡ್ರಿ. ಈ ತರ ಫಾರ್ಮುಲಾ ಬರೆದು ಮಾಡ್ಬೇಕು. ಅದೇನು ಮೆನ್ಷನ್ ಸೈನ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಪ್ರೀವಿಯಸ್ ನಾವು ಕಾಸ್ ಯೂಸ್ ಮಾಡಿದ್ವಲ್ಲ. ಸೊ ಕಾಸ್ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್, ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಇದಾರೆ ಅಂದ್ರೆ ಕಾಸ್ ಥೀಟಾ ಈಕ್ವಲ್ ಟು ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಪ್ರೀವಿಯಸ್ ಇಲ್ಲಿ ಮಾಡಿದ್ವಲ್ಲ. ಸೊ ಇದು ಫಿಕ್ಸ್. ಸೈನ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ, ಈಗ ಇಲ್ಲೇನು ಸೈನ್ ಟೀಟಾ ಬರಿತಿದ್ವಲ್ಲ ಇದನ್ನ ಯೂಸ್ ಮಾಡ್ಕೋಬೇಕು. ಯಾಕೆ ಒಂದೇ ಪ್ರಾಬ್ಲಮ್ ಇದೆ, ಬರೋ ಚಾನ್ಸ್ ಇದೆ. ಸೊ ಹಂಗಾಗಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಟ್ರೆ. ಸೊ ಪ್ರಾಕ್ಟೀಸ್ ಮಾಡೋಣ ನೆಕ್ಸ್ಟ್ ನಾವೀಗ. ಸೊ ಈಗ ಸೈನ್ ಟೀಟಾ ಈಕ್ವಲ್ ಟು ಕಾಸ್ ಟೀಟಾ ಬರ್ದ್ವಿ ಅಲ್ಲಿ. ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂದ್ರೆ ಕಾಸ್ ಟೀಟಾ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಈಗ ಇಲ್ಲಿ ಸೈನ್ ಟೀಟಾ ಕೇಳ್ತಾ ಇದ್ದಾರೆ. ಸೊ ಸೈನ್ ಟೀಟಾ ಬರ್ತಾ ಇದೆ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಇದೆ ಅಂತ. ಸೊ ಕಾಸ್ ಟೀಟಾ ಅಂದ್ರೆ ಡಾಟ್ ಪ್ರಾಡಕ್ಟ್, ಸೈನ್ ಟೀಟಾ ಅಂದ್ರೆ ಕ್ರಾಸ್ ಪ್ರಾಡಕ್ಟ್. ಅದನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಡಾಟ್ ಕ್ರಾಸ್ ಬಂದಾಗ. ಸೊ ಇದು ಫಾರ್ಮುಲಾ, ಸೈನ್ ಟೀಟಾ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. magnitude of a cross b divided by magnitude of a into magnitude of b. ಸೇಮ್ cos theta ಅಂದ್ರೆ ಡಾಟ್ ಪ್ರಾಡಕ್ಟ್ ಬರ್ದು ಡಿವೈಡೆಡ್ ಬೈ magnitude of a into magnitude of b. ಇದು ಅಬ್ಸರ್ವ್ ಮಾಡ್ರಿ, ಇದು ಅಬ್ಸರ್ವ್ ಮಾಡ್ರಿ, ಆಲ್ಮೋಸ್ಟ್ ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಅಬ್ಸರ್ವ್ ಮಾಡಿ, ಇದು cos theta sin theta ಇವೆರಡು ಇದಾವಲ್ಲ. ಸೊ cos theta sin theta ನೋಡಿದ್ರೆ ನಾವು ಸೇಮ್ ಇದಾವೆ. ಕಾಸ್ ಟೀಟಾ ಅಂದ ಮೇಲೆ ಡಾಟ್ ಪ್ರಾಡಕ್ಟ್ ಬರ್ದಿವಿ, ಸೈನ್ ಟೀಟಾ ಅಂದ ಮೇಲೆ ಕ್ರಾಸ್ ಪ್ರಾಡಕ್ಟ್ ಬರ್ದಿವಿ. ಕ್ರಾಸ್ ಪ್ರಾಡಕ್ಟ್ ಬರ್ದಾಗ ಜೊತೆಗೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ನಾನು 2 ಲೈನ್ಸ್ ಹೇಳ್ತೀನಿ, ಮಾಡ್ಲಸ್ ಆಗ್ತಿದ್ದೀನಿ. ಯಾಕಂದ್ರೆ ಡಾಟ್ ಪ್ರಾಡಕ್ಟ್ ಸ್ಕೇಲರ್ ಒಂದು ನಂಬರ್ ಬರುತ್ತೆ, ಸೊ ಪ್ರಾಬ್ಲಮ್ ಇಲ್ಲ. ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ನಂಬರ್ ಬರಲ್ಲ, ವೆಕ್ಟರ್ ಬರುತ್ತೆ, ಐ ಜೆ ಕೆ ಬರ್ತವೆ, ವೆಕ್ಟರ್ಸ್ ಬರ್ತವೆ. ಸೊ ಎ ಕ್ರಾಸ್ ಬಿ ಮಾಡಿದ್ರೆ ವೆಕ್ಟರ್, ಸೊ ವೆಕ್ಟರ್ ಬರ್ತಾ ಇದೆ, ಐ ಜೆ ಕೆ ಬರುತ್ತೆ. ಸೊ ಆಂಗಲ್ಗೆ ನಮಗೆ ನಂಬರ್ ಬೇಕು, ಸೊ ಅದಕ್ಕೆ ನಾವು ಮಾಡ್ಯುಲಸ್ ಹಾಕ್ತೀವಿ. ಸೊ ಕ್ರಾಸ್ ಬಂದಾಗೆ ನಮ್ಗೆ ಆಂಗಲ್ ಕೇಳ್ತಾ ಇದ್ದಾರೆ. ಸೊ ಕ್ರಾಸ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ವೆಕ್ಟರ್ ಬರುತ್ತೆ, ನಮಗೆ ವೆಕ್ಟರ್ ಬೇಡ ನಂಬರ್ ಬೇಕಂತಾಗ ನಾವು ಮಾಡ್ಯುಲಸ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಎಕ್ಸ್ಟ್ರಾ ಇಲ್ಲಿ ನಾವು ಇದೊಂದು ನೆನ್ಬಿಡು, ಎ ಕ್ರಾಸ್ ಬಿ ಜೊತೆಗೆ ಎಕ್ಸ್ಟ್ರಾ ಮಾಡ್ ಆಗ್ತಾ ಇದೆ. ಓಕೆ, ಕಾಸ್ ಟೀಟಾ ಅಂತ ಮಾಡ್ ಇನ್ವಾಲ್ವ್, ಎ ಡಾಟ್ ಬಿ ಮಾಡಿದ್ರೆ ಆಲ್ರೆಡಿ ನಂಬರ್ ಬಂದ್ಬಿಡುತ್ತೆ. ಸೊ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡ್ಬಿಡ್ತೀವಿ. ಸೊ ಎರಡು ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂದಾಗೆ ನಿಮಗೆ ಕಾಸ ಸೈನ ಕರೆಕ್ಟಾಗಿ ನೋಡ್ಕೊಳ್ಳಿ, ಎರಡು ನೋಡ್ಕೊಂಡ್ರಿ. ಕಾಸ ಸೈನ್ ಏನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂತ ಕೇಳ್ತಿದ್ದಾರೆ ಅಂದ್ರೆ ಕಾಸ್ ಯೂಸ್ ಮಾಡ್ಬೋದು. ಬಟ್ ಅವರು ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಂತ ಕೊಟ್ಟು ಯೂಸಿಂಗ್ ಸೈನ್ ಅಂತ ಮೆನ್ಷನ್ ಮಾಡಿದ್ರೆ, ಸೊ ನಾವು ಅವಾಗ ಸೈನ್ ಟೀಟಾ ಯೂಸ್ ಮಾಡ್ಬೋದು. ಓಕೆ, ಆಂಗಲ್ ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಏರಿಯಾ ಆಫ್ ಟ್ರಯಾಂಗಲ್ whose adjacent sides are a and b. ಇದು 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ ವೆಕ್ಟರ್ಸ್ ಅಲ್ಲಿ. ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಇವು 2 ಕಾನ್ಸೆಪ್ಟ್ ಸೇಮ್, ಎರಡು ಸಿಮಿಲರ್ ಇದಾವೆ. ಸೊ ಎರಡು ಕ್ರಾಸ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಿಂಗ್ ಸೈನ್ ಟೀಟಾ ಯೂಸ್ ಮಾಡಿದ್ರೆ ಕ್ರಾಸ್, ಸೇಮ್ ಏರಿಯಾ ಬಂದಾಗ ಕೂಡ ಕ್ರಾಸ್ ಪ್ರಾಡಕ್ಟ್ ನೆನ್ಪಿಟ್ಕೊಂಡ್ರೆ. ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಅಷ್ಟೇ ಅಂದ್ರೆ ಕಾಸ್ ಟೀಟಾ ಡಾಟ್ ಪ್ರಾಡಕ್ಟ್. ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಯೂಸಿಂಗ್ ಸೈನ್ ಟೀಟಾ ಅಂತಿದ್ದಾರೆ ಅಂದ್ರೆ ಸೈನ್ ಟೀಟಾ ಕ್ರಾಸ್ ಪ್ರಾಡಕ್ಟ್. ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈ ತರ ಕೇಳ್ತಾ ಇದ್ದಾರೆ ವೆಕ್ಟರ್ಸ್ ಕೊಟ್ಟು ಅಂತಂದ್ರೆ ಕ್ರಾಸ್ ಪ್ರಾಡಕ್ಟ್. ಓಕೆ, ಸೊ ಈಗ ಏರಿಯಾ ಆಫ್ ಟ್ರಯಾಂಗಲ್ whose adjacent sides are a and b, 2 adjacent sides ಕೊಡ್ತಿರ್ತಾರೆ. ಟ್ರಯಾಂಗಲ್ ಇತ್ತು ಅನ್ಕೊಂಡ್ರೆ, ಈ ತರ ಟ್ರಯಾಂಗಲ್ ಇದ್ರೆ ಇದೆ. ಸೊ ಇದು ಎ, ಅಡ್ಜಸೆಂಟ್ ಸೈಡ್ಸ್ ಅಂದ್ರೆ ಅದ್ರ ಜೊತೆಗಿರೋದು ಇದು ಬಿ. ಸೊ ಇದು ಎ, ಇದು ಬಿ, ಎರಡು ವೆಕ್ಟರ್ಸ್ ಇದಾವೆ. ಈಗ ಎ ಬಿ ಅಡ್ಜಸೆಂಟ್ ಕೊಟ್ಟಿದ್ದಾರೆ, ಈ ತರ ಎ ಇದು ಬಿ, ಈ ತರ ಅಡ್ಜಸೆಂಟ್ ಸೈಡ್ಸ್ ಎ ಬಿ ಕೊಟ್ಟಿದ್ದಾರೆ ಅಂದ್ರೆ, ಸೊ ನಾವು ಏರಿಯಾ ಆಫ್ ಟ್ರಯಾಂಗಲ್ ಯಾವ ತರ ಫೈಂಡ್ ಮಾಡ್ತೀವಿ. ಏರಿಯಾ ಆಫ್ ಟ್ರಯಾಂಗಲ್ ನಮ್ಗೆ ಗೊತ್ತು, ಆಲ್ರೆಡಿ ಆಫ್ ಯೂಸ್ ಮಾಡ್ತೀವಿ ನಾವು, ಹೌದಾ. 1/2 ಆಫ್ ಇಂಟು ಬೇಸ್ ಇಂಟು ಹೈಟ್ ಬರೀತೀವಲ್ಲ. ಸೊ ಇದರಲ್ಲಿ 1/2 ಬಂದೇ ಬರುತ್ತೆ ಏರಿಯಾ ಆಫ್ ಟ್ರಯಾಂಗಲ್. ಎಕ್ಸ್ಟ್ರಾ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಅದೇ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂದ್ರೆ ಆಫ್ ಬರಲ್ಲ ಅಷ್ಟೇ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ,
ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಇದಿಷ್ಟು ಫಾರ್ಮುಲಾಸ್ ಈಗ ಡಿಸ್ಕಸ್ ಮಾಡಿದ್ದು ನಾವು. ಸೊ ಇದಿಷ್ಟು ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ನಾವೇನು ಜಸ್ಟ್ ಏನು ರಿವೈಸ್ ಮಾಡಿ ಕ್ವಿಕ್ಕಾಗಿ ರಿವೈಸ್ ಮಾಡೋಣ ಏನು. ಸೊ ಡಾಟ್ ಪ್ರಾಡಕ್ಟ್ ಇದೆ, ಎ ಡಾಟ್ ಬಿ ಅಂದರೆ ನಮ್ಗೆ ಏನು ನೆನಪಾಗಬೇಕು, ಇದು ನೆನಪಿರಬೇಕು. ಸೊ ಇದ್ರ ಮೇಲೆ MCQs ಆ ಥರ ಸಾಲ್ವ್ ಮಾಡ್ಬೋದು. ಎ ಡಾಟ್ ಬಿ ಅಂದ ತಕ್ಷಣ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಬರುತ್ತೆ. ಡಾಟ್ ಪ್ರಾಡಕ್ಟ್ ಇದೆ. ಕ್ರಾಸ್ ಪ್ರಾಡಕ್ಟ್ ಇದ್ರೆ ನೋಡಿ ಈ ಸೈಡ್, ಸೊ ಎ ಕ್ರಾಸ್ ಬಿ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಬರ್ತಾ ಇದೆ. ಸೊ ವೆಕ್ಟರ್ ಆಗಿರೋದ್ರಿಂದ ಎಕ್ಸ್ಟ್ರಾ ಎನ್ ಕ್ಯಾಪ್ ಅಂತ ಬರ್ದಿದ್ದೀನಿ. ಸೊ ಕ್ರಾಸ್ ಪ್ರಾಡಕ್ಟ್ ಯಾವಾಗಲೂ ಇದನ್ನ ಏನಂತೀವಿ, ಇನ್ನೊಂದು ವೆಕ್ಟಾರ್ ಪ್ರಾಡಕ್ಟ್ ಅಂತೀವಿ, ವೆಕ್ಟಾರ್ ಪ್ರಾಡಕ್ಟ್. ಓಕೆ, ಸೊ ಡಾಟ್ ಪ್ರಾಡಕ್ಟ್ನ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂತೀವಿ, ಸ್ಕೇಲಾರ್ ಪ್ರಾಡಕ್ಟ್. ಈ ಥರ ಕನ್ಫ್ಯೂಸ್ ಮಾಡ್ತಾರೆ ಎಕ್ಸಾಮಲ್ಲಿ. ಸೊ ಎರಡು ಗೊತ್ತಿರಬೇಕು. ಡಾಟ್ ಪ್ರಾಡಕ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಟ್ ಡಾಟ್ ಪ್ರಾಡಕ್ಟ್ ಅನ್ನಲ್ಲ, ಸ್ಕೇಲಾರ್ ಪ್ರಾಡಕ್ಟ್ ಅಂತಾರೆ. ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಬಟ್ ಕ್ರಾಸ್ ಪ್ರಾಡಕ್ಟ್ ಅನ್ನಲ್ಲ, ವೆಕ್ಟಾರ್ ಪ್ರಾಡಕ್ಟ್ ಅಂತಾರೆ. ಸೊ ಈಗ ನಮಗೆ ಡಾಟ್ ಪ್ರಾಡಕ್ಟ್ ಅಂತ ಅಂದರೆ, ಸೊ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, ಸ್ಕೇಲರ್ ಬರುತ್ತೆ, ನಂಬರ್ ಬರುತ್ತೆ. ಅದಕ್ಕೆ ಅದ್ರ ಹೆಸರು ಸ್ಕೇಲರ್ ಪ್ರಾಡಕ್ಟ್. ಕ್ರಾಸ್ ಪ್ರಾಡಕ್ಟ್ ಅಂತ ಏನು ಮಾಡ್ತಿದ್ದೀವಿ ಅಂತಂದ್ರೆ ನಮಗೆ ಆನ್ಸರ್ ಏನು ಬರುತ್ತೆ, ವೆಕ್ಟರ್ ಬರುತ್ತೆ. ಸೊ ಹಂಗಾಗಿ ಅದಕ್ಕೆ ವೆಕ್ಟಾರ್ ಪ್ರಾಡಕ್ಟ್ ಅಂತ ಇದೆ. ಸೊ ವೆಕ್ಟಾರ್ ಪ್ರಾಡಕ್ಟ್ ಅಂದ್ರೆ ಕ್ರಾಸ್ ಯೂಸ್ ಮಾಡ್ತಾ ಇದ್ದಾರೆ, ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೆ ಡಾಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಲ್ಲನ ಸ್ಕೇಲಾರ್ ಪ್ರಾಡಕ್ಟ್ ಅಂದ್ರೆ ಓ ಎ ಡಾಟ್ ಬಿ ಅನ್ಕೋಬೇಕು. ಎಲ್ಲ ವೆಕ್ಟಾರ್ ಪ್ರಾಡಕ್ಟ್ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಎ ಕ್ರಾಸ್ ಬಿ ಇದು ಅಂತ ಅನ್ಕೋಬೇಕು. ಸೊ ಈಗ ಇಲ್ಲಿ ಗೊತ್ತಾಯ್ತು ನಮಗೆ ಎ ಡಾಟ್ ಬಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ಥೀಟಾ, ಎ ಕ್ರಾಸ್ ಬಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಎಕ್ಸ್ಟ್ರಾ ಎನ್ ಕ್ಯಾಪ್ ಬಂತು. ಸೊ ಅದಕ್ಕೆ ಮಾಡ್ಯುಲಸ್ ಹಾಕ್ಬಿಟ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ, ಎನ್ ಕ್ಯಾಪ್ ಹೋಯ್ತು. ಯಾಕಂದ್ರೆ ಎನ್ ಕ್ಯಾಪ್ ಇಸ್ ಯೂನಿಟ್ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಯಾವಾಗಲೂ 1 ಇರುತ್ತೆ. ಸೊ ಹಂಗಾಗಿ ಅದು 1 ಆಯ್ತು. ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಅಷ್ಟೇ ಉಳಿತು. ಸೊ ಈಗ ಫಾರ್ ಎಕ್ಸಾಂಪಲ್ ಎ ವೆಕ್ಟರ್ ತೊಗೊಂಡಿದ್ದೀನಿ 2i ಕ್ಯಾಪ್ 3j ಕ್ಯಾಪ್ ಮತ್ತು 5k ಕ್ಯಾಪ್. ವೆಕ್ಟರ್ ಬಿ ತೊಗೊಂಡಿದ್ದೀನಿ 3i ಕ್ಯಾಪ್ ಮೈನಸ್ 4j ಕ್ಯಾಪ್ ಪ್ಲಸ್ k ಕ್ಯಾಪ್ ಅಂತ ತೊಗೊಂಡಿದ್ದೀನಿ. ಸೊ ಈಗ ಡಾಟ್ ಪ್ರಾಡಕ್ಟ್ ಮಾಡ್ಬೇಕು ನಾವು. ಸಿಚುವೇಶನ್ ಬಂತು ಈಗ ನೋಡಿ, ಎಲ್ಲಿ ಡಾಟ್ ಪ್ರಾಡಕ್ಟ್ ಎಲ್ಲಿ ಮಾಡೋ ಸಿಚುವೇಶನ್ ಬರುತ್ತೆ, ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಕೇಳಿದರೆ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕಾಗುತ್ತೆ, ಮತ್ತು ಪ್ರೊಜೆಕ್ಷನ್ ಕೇಳಿದಾಗ ಡಾಟ್ ಪ್ರಾಡಕ್ಟ್ ಮಾಡಬೇಕಾಗುತ್ತೆ, ಮತ್ತು ಪರ್ಪೆಂಡಿಕ್ಯುಲರ್ ಅಂತ ಕೇಳಿದ್ರೆ ಡಾಟ್ ಪ್ರಾಡಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕು. ಡಾಟ್ ಪ್ರಾಡಕ್ಟ್ ಎ ಇರುತ್ತೆ ಬಿ ಇರುತ್ತೆ, ಡಾಟ್ ಪ್ರಾಡಕ್ಟ್ ಮಾಡಬೇಕು. ಯಾವ ಥರ ಮಾಡಬೇಕು ಅದು ಗೊತ್ತಿರಬೇಕು. ಸಿಂಪಲ್ ಇದೆ ಆ ಥರ. ಅದೊಂದು ಗೊತ್ತಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು. ಬಟ್ ಎಕ್ಸಾಮ್ ಟೆನ್ಷನಲ್ಲಿ ರಾಂಗ್ ಆಗೋ ಚಾನ್ಸ್ ಇರುತ್ತೆ. ಏನು ಮಿಸ್ಟೇಕ್ ಮಾಡ್ತೀರಾ, ಏನು ಮಿಸ್ಟೇಕ್ ಆಗ್ಬೋದು ಇಲ್ಲಿ, ಇದನ್ನ ನಾವು ರಿವಿಷನ್ ಮಾಡೋ ಟೈಮಲ್ಲೇ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸೊ ಈಗ ಎ ಡಾಟ್ ಬಿ ಇದೆ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಮೈನಸ್ ಇದು ಬರೆದು ಡಾಟ್ 3i ಕ್ಯಾಪ್ ಮೈನಸ್ 4j ಕ್ಯಾಪ್ ಈ ಥರ ಡಾಟ್ ಪ್ರಾಡಕ್ಟ್ ಬರ್ಕೊಂಡೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ 2i ಕ್ಯಾಪ್ ಇದೆ, ನೋಡಿ 2i ಕ್ಯಾಪ್, ಇಲ್ಲಿ 3i ಕ್ಯಾಪ್ ಇದೆ. ಸೊ 2i ಕ್ಯಾಪ್ 3i ಕ್ಯಾಪ್ ಇಂಟು ಮಾಡ್ಬೇಕು ಈಗ. ಸೊ 2 ಮತ್ತೆ 3 ಇಂಟು ಮಾಡಿದ್ರೆ ಏನಾಯ್ತು, 2 ಇಂಟು 3 6. ಓಕೆ, ಐ ಇಂಟು ಐ ಡಾಟ್ ಐ ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ, ಐ ಡಾಟ್ ಐ ಆಗ್ತದೆ. ಐ ಡಾಟ್ ಐ ಏನಾಗುತ್ತೆ, 1 ಆಗುತ್ತೆ. ಯಾಕಂದ್ರೆ ಐ ಕ್ಯಾಪ್ ಮತ್ತೆ ಐ ಕ್ಯಾಪ್. ಸೊ ಐ ಕ್ಯಾಪ್ ಅನ್ನೋದು ಯೂನಿಟ್ ವೆಕ್ಟರ್, ಮತ್ತೆ ಐ ಕ್ಯಾಪ್ ಮಾಡ್ತಾ ಇದೀವಿ. ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂದ್ರೆ ಅಲ್ಲೇ ಇದೆ ಐ ಕ್ಯಾಪ್, ಎರಡು ಐ ಕ್ಯಾಪ್ ಅಲ್ಲೇ ಇರೋದ್ರಿಂದ ಆ್ಯಂಗಲ್ ಇಲ್ಲ ಅಂದ್ರೆ ಕಾಸ್ 0 ಆಗುತ್ತೆ. ಕಾಸ್ 0 ಆಯ್ತು ಅಂದ್ರೆ 1 ಆಗುತ್ತೆ. ಸೊ ಅವಾಗ ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ 1 ಉಳಿಯುತ್ತೆ. ಸೊ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಏನಾಗ್ಬಿಡುತ್ತೆ, 1 ಆಗ್ಬಿಡುತ್ತೆ. ಸೊ ಐ ಕ್ಯಾಪ್ ಡಾಟ್ ಐ ಕ್ಯಾಪ್ 1 ಆಗೋದ್ರಿಂದ ಐ ಕ್ಯಾಪ್ ಬರೋದೇ ಇಲ್ಲ, ಐ ಕ್ಯಾಪ್ ವ್ಯಾನಿಷ್ ಆಗ್ಬಿಡುತ್ತೆ, ಯಾಕಂದ್ರೆ 1 ಆಯ್ತದ. ಸೊ ಹಂಗಂದ್ರೆ ಈಗ ನಾವು ಏನು ಡಾಟ್ ಪ್ರಾಡಕ್ಟ್ ಅಂದ ತಕ್ಷಣ ಏನು ಮಾಡಬೇಕು, ಜಸ್ಟ್ ನಾವು ನಂಬರ್ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 2i ಕ್ಯಾಪ್ ಇದೆ, ಇಲ್ಲಿ 3i ಕ್ಯಾಪ್ ಇದೆ, 2 ಇಂಟು 3 6 ಅಷ್ಟೇ. ಐ ಕ್ಯಾಪ್ ಬರೆಯಲ್ಲ, ಇದು ಮೇನ್. ಇದು ಎಕ್ಸಾಮ್ ಟೆನ್ಷನ್ 6i ಕ್ಯಾಪ್ ಅಂತ ಬರ್ಬಿಡ್ತಾರೆ, ಅದು ಪ್ರಾಬ್ಲಮ್ ಮೇನ್. ಡಾಟ್ ಪ್ರಾಡಕ್ಟಲ್ಲಿ ರಾಂಗ್ ಆಗೋ ಚಾನ್ಸ್ ಇಲ್ಲ ಅಂದ್ರೆ ಇದೆ. 6i ಕ್ಯಾಪ್ ಬರೆದು ಸಾಲ್ವ್ ಹಂಗೆ ಮಾಡ್ಕೊಂತಂದ್ರೆ ರಾಂಗ್, ಎಲ್ಲ ಕಂಪ್ಲೀಟ್ ರಾಂಗ್ ಆಗಿಬಿಡುತ್ತೆ. ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ತೀವಿ, ಅಲ್ಲಿ ಟೆನ್ಷನಲ್ಲಿ ಹಂಗೆ ಬರೆದ್ರೆ ಕಂಪ್ಲೀಟ್ ರಾಂಗ್ ಆಗುತ್ತೆ. 2 ಮಾರ್ಕ್ಸ್ ಈಸಿಯಾಗಿ ರಾಂಗ್ ಹಾಕ್ಬಿಡ್ತಾರೆ, ಈಸಿಯಾಗಿ ಅಲ್ಲಿ ಸ್ಕೋರ್ ಆಗಲ್ಲ. ಸೊ ಡಾಟ್ ಪ್ರಾಡಕ್ಟ್ ಬಂದಾಗ ಹುಷಾರಿರಬೇಕು, ನಂಬರ್ ಇಂಟು ಮಾಡ್ಬೇಕು, ಅಷ್ಟೇ ಸಿಂಪಲ್. ಸೊ 2 ಇಂಟು 3 6 ಬರದೆ ಮುಗೀತು. ನೆಕ್ಸ್ಟ್ 3 ಇಂಟು -4, ಇಲ್ಲಿ ಈ ಸೈಡ್ 3 ಇದೆ, ಆ ಸೈಡ್ -4 ಇದೆ. 3 ಇಂಟು -4, 3 ಇಂಟು ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಇಂಟು ಮಾಡಿದಾಗ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. 3 ಇಂಟು 4 12 ಆಗುತ್ತೆ. ಸೊ -12 ಬರುತ್ತೆ. ಸೊ ಅದೇ ಬರೀತೀನಿ, 3 ಇಂಟು 4 -12, ನಂಬರ್ ಇಂಟು ನಂಬರ್ ಅಷ್ಟೇ. ನೆಕ್ಸ್ಟ್ 5 -5i ಕ್ಯಾಪ್ ಇದೆ, ಇಲ್ಲಿ ಕೆ ಕ್ಯಾಪ್ ಇರೋದ್ರಿಂದ 1 ಅಂದ್ಕೊಳ್ರಿ. ಕೆ ಕ್ಯಾಪ್ ಜೊತೆಗೆ ಏನಿದೆ, ನಂಬರ್ 1 ಇದೆ. ಸೊ ಹಂಗಂದ್ರೆ -5 ಇಂಟು 1, -5 ಇಂಟು 1 ಅಂದ್ರೆ ಏನಾಯ್ತು, -5 ಆಯ್ತು, -5 ಆಯ್ತು. ಸೊ ಇದು ಆನ್ಸರ್ ಎಷ್ಟಾಯ್ತು, ಸೊ 6 -12 ಅಂದ್ರೆ -6 ಆಯ್ತು. -6 -5 ಮಾಡಿದ್ರೆ -11 ಅಂತ ಈಗ. ಸೊ ಎ ಡಾಟ್ ಬಿ ನೋಡ್ರಿ, ಎ ಡಾಟ್ ಬಿ ಆನ್ಸರ್ ಸಾಲ್ವ್ ಮಾಡಿದಾಗ ಆನ್ಸರ್ ನಂಬರಲ್ಲಿ ಬರ್ತಾ ಇದೆ.
-11. ಐ ಇಲ್ಲ, ಜೆ ಇಲ್ಲ, ಕೆ ಇಲ್ಲ, ಎಲ್ಲ ವ್ಯಾನಿಷ್ ಆಗುತ್ತೆ. ಯಾಕಂದರೆ ಡಾಟ್ ಪ್ರಾಡಕ್ಟ್ ಯಾವಾಗಲೂ ಸ್ಕೇಲಾರ್ ಪ್ರಾಡಕ್ಟ್. ಡಾಟ್ ಪ್ರಾಡಕ್ಟ್ ಅಂತಿದೀವಿ ಅಂದರೆ ಸ್ಕೇಲಾರ್ ಪ್ರಾಡಕ್ಟ್. ಸೊ ಇದು ಪ್ರೊಸೀಜರ್. ಡಾಟ್ ಎಲ್ಲೇ ಡಾಟ್ ಪ್ರಾಡಕ್ಟ್ ಬರಲಿ, ಎಲ್ಲೇ 2 ವೆಕ್ಟರ್ ಇದ್ದಾವೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ 5 ಒಂದು ನಂಬರ್ ತೊಗೋಬೇಕು, ಇಲ್ಲಿ 5 ನಂಬರ್ ತೊಗೋಬೇಕು, ಮಲ್ಟಿಪ್ಲೈ ಮಾಡಿ. ಜೆ ನಂಬರ್ ಮಲ್ಟಿಪ್ಲೈ, ಕೆ ಮಲ್ಟಿಪ್ಲೈ. ಸೊ ಕೆ ಅಕಸ್ಮಾತ್ ಒಂದ್ಸರಿ ಕೆ ಇಲ್ಲ ಅಂದ್ರೆ ಅಲ್ಲಿ 0 ಅನ್ಕೋಬೇಕು. ಅಲ್ಲಿ ಯಾವ್ದು ಇಲ್ಲೋ, ಯಾವ್ದು ಕ್ಯಾಪ್ ಇಲ್ಲ, ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್ ಯಾವ್ದು ಮಿಸ್ ಆಗಿದೆ ಅನ್ನೋದು 0 ಅನ್ಕೋಬೇಕು. ಇಲ್ಲಿರೋ ನಂಬರ್ ಇಂಟು 0 ಮಾಡಿದ್ರೆ ಏನಾಗುತ್ತೆ 0. ಸೊ ಅಲ್ಲಿ ಏನಾನ ಇದ್ರೆ ಆ ನಂಬರ್ ತಗೋಬೇಕು. ಅಲ್ಲಿ ಆ ಕ್ಯಾಪೇ ಇಲ್ಲ, ಐ ಕ್ಯಾಪೇ ಇಲ್ಲ, ಜೆ ಕ್ಯಾಪೇ ಇಲ್ಲ, ಕೆ ಕ್ಯಾಪೇ ಇಲ್ಲ, ಯಾವುದೋ ಒಂದು ಕ್ಯಾಪ್ ಮಿಸ್ ಆಗಿದೆ ಅಂದ್ರೆ ಅದನ್ನ 0 ಅಂತ ಅನ್ಕೊಂಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಇದಿಷ್ಟು ಡಾಟ್ ಪ್ರಾಡಕ್ಟ್. ಈಗ ನಾವು ವೆಕ್ಟಾರ್ ಪ್ರಾಡಕ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಈಗ ಇಲ್ಲಿ ರೈಟ್ ಸೈಡ್ಗೆ ಅಬ್ಸರ್ವ್ ಮಾಡ್ರಿ, ವೆಕ್ಟಾರ್ ಪ್ರಾಡಕ್ಟ್ ಎ ಕ್ರಾಸ್ ಬಿ, ಇದು ಮ್ಯಾಗ್ನಿಟ್ಯೂಡ್ ಅರ್ಥ ಆಯ್ತು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಎ ತೊಗೊಂಡಿದ್ದೀನಿ, ಬಿ ತೊಗೊಂಡಿದ್ದೀನಿ. ಕ್ರಾಸ್ ಪ್ರಾಡಕ್ಟ್ ಹೆಂಗ್ ಮಾಡ್ಬೇಕಂತ. ಸೊ ಕ್ರಾಸ್ ಪ್ರಾಡಕ್ಟ್ ಇದು ಗೊತ್ತಿರ್ಬೇಕು ನಮಗೆ. ಸೊ ಕ್ರಾಸ್ ಪ್ರಾಡಕ್ಟ್ ಯಾಕೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಸೈನ್ ಟೀಟಾ ಕೇಳಿದಾಗ ಕ್ರಾಸ್ ಪ್ರಾಡಕ್ಟ್ ಮಾಡ್ಬೇಕಾಗತ್ತೆ. ಆಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಯೂಸಿಂಗ್ ಸೈನ್ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಮಾಡಲೇಬೇಕು. ಏರಿಯಾ ಕ್ವಶನ್ ಬಂದಾಗ ಕ್ರಾಸ್ ಪ್ರಾಡಕ್ಟ್ ಮಾಡಲೇಬೇಕು. ಸೊ ಕೆಲವೊಂದು ಕ್ವಶನ್ಸ್ಗೆ ಕ್ರಾಸ್ ಪ್ರಾಡಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಕ್ರಾಸ್ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿರ್ಬೇಕು ಕ್ರಾಸ್ ಪ್ರಾಡಕ್ಟ್ ಹೆಂಗ್ ಮಾಡ್ಬೇಕಂತ. ಸೊ ಅದೊಂದು ಸ್ವಲ್ಪ ಅದನ್ನ ಕ್ಲಾರಿಫೈ ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಒಂದು ಫ್ಲೋ ಅಲ್ಲಿ ಹೋಗ್ಬಿಡ್ತವೆ. ಸೊ ಈಗ ಜಸ್ಟ್ ಈಗ ನೋಡಿ, ಎ ಕ್ರಾಸ್ ಬಿ ಅಂದ್ರೆ ಈಗ ಡಿಟರ್ಮಿನೆಂಟ್ ಚಾಪ್ಟರ್ಸ್ ಓದಿರ್ತೀವಿ ನಾವು, ಹೌದಾ? ಡಿಟರ್ಮಿನೆಂಟ್ ತರ ಸಾಲ್ವ್ ಮಾಡ್ಬೇಕು ಅಷ್ಟೇ. ಕ್ರಾಸ್ ಪ್ರಾಡಕ್ಟ್ ಬಂದಂತಂದ್ರೆ ಡಿಟರ್ಮಿನೆಂಟ್ ಅನ್ಕೊಂಡ್ಬಿಡ್ರಿ. ಡಾಟ್ ಪ್ರಾಡಕ್ಟ್ ಬಂದ್ರೆ ಸುಮ್ಮನೆ ಹಿಂಗೆ ಆಸ್ ಯೂಶುವಲ್ ಮಲ್ಟಿಪ್ಲೈ ಮಾಡ್ತೀವಲ್ಲ, ಆ ನಂಬರ್ ಮಲ್ಟಿಪ್ಲೈ ಮಾಡೋದು. ಬಟ್ ಕ್ರಾಸ್ ಪ್ರಾಡಕ್ಟ್ ಬಂದಂತಂದ್ರೆ ಡಿಟರ್ಮಿನೆಂಟ್ ಅಂತ. ಸೊ ಓಕೆ, ಡಿಟರ್ಮಿನೆಂಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ರೋ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಏನು ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್, ಇದು ಫಿಕ್ಸ್ ಫಸ್ಟ್ ರೋ. ಈಗ ನೆಕ್ಸ್ಟ್ ಸೆಕೆಂಡ್ ರೋ ಏನ್ ಮಾಡ್ರಿ, ಇಲ್ಲಿ ಏನೈತೆ ಅಬ್ಸರ್ವ್ ಮಾಡಿ, 2 1 -3 ಅಬ್ಸರ್ವ್ ಮಾಡಿದ್ರೆ 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ -3 ಕ್ಯಾಪ್ ನಂಬರ್ ಅಷ್ಟೇ ತಗೊಂತಿದ್ದೀನಿ. ಇಲ್ಲಿ 2, ಇಲ್ಲಿ 1, ಇಲ್ಲಿ -3. ಸೊ ಅವನ್ನ ಇಲ್ಲಿ ಬರೀತೀನಿ. ಏನಾಗುತ್ತೆ 2 1 -3, 2 1 -3. ಸೊ ನೆಕ್ಸ್ಟ್ ಬಿದ್ ಅಬ್ಸರ್ವ್ ಮಾಡಿದ್ರೆ ನೀವು, ಬಿದ್ ಐ ಕ್ಯಾಪ್ ಇದೆ, ಕೆ ಕ್ಯಾಪ್ ಇದೆ, ಜೆ ಇಲ್ಲ. ಸೊ ಜೆ ಮಿಸ್ ಆಗಿದೆ ಅಂದ್ರೆ ಸೆಕೆಂಡ್ ಬರ್ಬೇಕಾಯ್ತು, ಜೆ ಸೆಕೆಂಡ್ ಇರ್ಬೇಕಾಯ್ತು. ಸೊ ಜೆ ಇಲ್ಲ. ಸೊ ಜೆ ಮಿಸ್ ಆಯ್ತಂದ್ರೆ ಅಲ್ಲಿ ಏನಂತ ಅನ್ಕೋಬೇಕು, 0 ಅಂತ ತಗೋಬೇಕು. ಸೊ ಈಗ ಐ ಕ್ಯಾಪ್ ಇರೋದಕ್ಕೆ ನಾನು ಅದ್ರ ಹಿಂದೆ ನಂಬರ್ ಏನಿದೆ ಇಲ್ಲಿ 1 ಅಂತ ಅನ್ಕೊಂತೀನಿ, ಹೌದಾ? 1 ಅಂತ ತಗೊಂತೀನಿ. ಸೊ ಇದೇನಾಯ್ತು 1. ಸೊ ಇಲ್ಲಿ ಜೆ ಕ್ಯಾಪ್ ಮಿಸ್ ಆಗಿದೆ, ಅದಕ್ಕೆ ಸೆಕೆಂಡ್ ಟರ್ಮ್ 0. ಕೆ ಕ್ಯಾಪ್ ಇದೆ, ಕೆ ಕ್ಯಾಪ್ ಏನಿದೆ ನಂಬರ್ 2 ಇದೆ. ಸೊ +2 ಇದೆ. ಸೊ +2 ಅಂತ ತಗೊಂಡು ಇದು ಡಿಟರ್ಮಿನೆಂಟ್ ಬರ್ಕೊಂಡು ಫಸ್ಟ್ ರೋ ಐ ಜೆ ಕೆ ಫಿಕ್ಸ್. ನೆಕ್ಸ್ಟ್ ಯಾವ್ದು ವೆಕ್ಟರ್ ಎ ಇರುತ್ತೆ ಆ ವೆಕ್ಟರ್ ಎ ಕ್ರಾಸ್ ಬಿ ಮಾಡ್ಬೇಕಾ, ಎ ವೆಕ್ಟರ್ ಬರಿಬೇಕು, ಆಮೇಲೆ ಬಿ ವೆಕ್ಟರ್ ಬರಿಬೇಕು. ಬಿ ಕ್ರಾಸ್ ಎ ಮಾಡ್ಬೇಕಾ, ಬಿದ್ ಬರಿಬೇಕು ಫಸ್ಟ್, ಆಮೇಲೆ ಎದ್ ಬರಿಬೇಕು. ಫಸ್ಟ್ ರೋ ಫಿಕ್ಸ್, ಐ ಜೆ ಕೆ ಫಿಕ್ಸ್ ಆಗ್ಬಿಟ್ಟು. ಇಲ್ಲಿ ಎ ಬಿ ನೋಡಿ, ಫಸ್ಟ್ ನನಗೆ ಇಲ್ಲಿ ಕ್ವಶನ್ ಅಲ್ಲಿ ಎ ಕೇಳ್ಯಾರೆ, ನಾನು ಅದಕ್ಕೆ ಎದೇ ಬರ್ದಿದ್ದೆ. ನೆಕ್ಸ್ಟ್ ಕ್ರಾಸ್ ಬಿ, ನೆಕ್ಸ್ಟ್ ಬಿ ಇದೆ, ನಾನು ನೆಕ್ಸ್ಟ್ ರೋ ಬಿದ್ ಬರ್ದಿದ್ದೆ. ಅಕಸ್ಮಾತ್ ಇಲ್ಲಿ ಬಿ ಇಲ್ಲಿ ಎ ಇದ್ರೆ, ಇದು ಬಿ ಇದು ಎ ಇತ್ತಂದ್ರೆ ಉಲ್ಟಾ ಬರೀತಿದ್ದೆ. ಇದನ್ನ ಇಲ್ಲಿ ಬರೀತಿದ್ದೆ, ಇದನ್ನ ಇಲ್ಲಿ ಬರೀತಿದ್ದೆ. ಉಲ್ಟಾ ಬರೀಬೇಕು. ಫಸ್ಟ್ ಯಾವ್ದಿರುತ್ತೆ ಅದ್ರದ್ದು ಬರೀಬೇಕು, ನೆಕ್ಸ್ಟ್ ಯಾವ್ದಿರುತ್ತೆ ಅದನ್ನ ಬರೀಬೇಕು. ಓಕೆ, ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು ಆಲ್ಮೋಸ್ಟ್ ಗೊತ್ತಿದೆ ಅಂತ ಅನ್ಕೊಂತೀನಿ. ಸೊ ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ರೋ ಇಂದನೇ ತೊಗೊಳ್ಳಿ. ಫಸ್ಟ್ ರೋ ಇದು ಪ್ಲಸ್, ಇದು ಮೈನಸ್, ಪ್ಲಸ್ ಅಂತ ಅಂತೀವಿ. ಸೊ ಪ್ಲಸ್ ಐ ಕ್ಯಾಪ್ ಆಗಿರೋದ್ರಿಂದ ಇದು ಪ್ಲಸ್ ಐ ಕ್ಯಾಪ್, ಬ್ರಾಕೆಟ್ ಓಪನ್ ಕ್ಲೋಸ್ ಈ ತರ ಮಾಡ್ಕೊಳ್ರಿ. ನೆಕ್ಸ್ಟ್ ಕನ್ಫ್ಯೂಸ್ ಆಗಲ್ಲ, ಇದು -j ಕ್ಯಾಪ್, ಇದು ಓಪನ್ ಕ್ಲೋಸ್, ಪ್ಲಸ್ ಕೆ ಕ್ಯಾಪ್ ಇಲ್ಲಿ ಬರೀತೀನಿ, ಪ್ಲಸ್ ಕೆ ಕ್ಯಾಪ್, ಇದು ಓಪನ್ ಇದು ಕ್ಲೋಸ್. ಈ ತರ ಅಂದ್ರೆ ಫಸ್ಟ್ ಬ್ರಾಕೆಟ್ ಓಪನ್ ಮಾಡಿ ಬರ್ಕೊಂಡು, ಯಾಕಂದ್ರೆ ಪ್ಲಸ್ ಮೈನಸ್ ಬರೀಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡ್ತದೆ ಡಿಟರ್ಮಿನೆಂಟ್. ಸೊ ಅದಕ್ಕೆ ಸ್ಟಾರ್ಟಿಂಗ್ ಈ ತರ ಓಪನ್ ಮಾಡಿ ಬರ್ಕೊಂಡು. ಸೊ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ, ಹೌದಾ? ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಕಾಟ್ ಹಾಕ್ತೀನಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಹೋಯ್ತಂದ್ರೆ ಈ 4 ನಂಬರ್ಸ್ ಉಳಿತು. ಅಬ್ಸರ್ವ್ ಮಾಡಿ, ಈ 4 ನಂಬರ್ಸ್ ಲೆಫ್ಟ್ ಮಾಡ್ರೆ ಯಾವಾಗ ಇಲ್ಲೊಂದು ಕನ್ಫ್ಯೂಷನ್. ಡಿಟರ್ಮಿನೆಂಟ್ ಅಲ್ಲಿ ಮಾಡೋ ಟೈಮಲ್ಲಿ ಏನ್ ಕನ್ಫ್ಯೂಷನ್ ಅಂದ್ರೆ, ಎಕ್ಸಾಮ್ ಟೆನ್ಷನ್ ಅಲ್ಲೇ ಇದನ್ನ ಮಾಡ್ಕೊಂಡ್ಬಿಡ್ತೀವಿ ನಾವು, ಕನ್ಫ್ಯೂಸ್ ಆಗ್ಬಿಡ್ತೀವಿ. ಸೊ ನೀವು ಯಾವ ತರ ನೆನ್ಪಿಟ್ಟು ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ತಿದ್ದೀರಾ, ರೋ ಕಾಲಮ್ ಕಾಟ್ ಹೊಡೆದಿರಾ. ಸೊ ಈ 4 ನಂಬರ್ಸ್ ಅಂತ ಗೊತ್ತಾಯ್ತು ನಿಮಗೆ. ಇದನ್ನ ಸಾಲ್ವ್ ಮಾಡಬೇಕು, ಲೆಫ್ಟ್ ಮೈನಸ್ ರೈಟ್, ಲೆಫ್ಟ್ ಮಾಡಬೇಕು ಮೈನಸ್ ರೈಟ್, ಲೆಫ್ಟ್ ಮೈನಸ್ ರೈಟ್. ಸೊ ಲೆಫ್ಟ್ ಏನಿದೆ 2 × 1. ಸೊ 2 × 1 ಆಗಿರೋದ್ರಿಂದ 2 × 1 2 ಅಂತ ಬರೀತೀವಿ. ಈಗ ಅಬ್ಸರ್ವ್ ಮಾಡಿ, ರೈಟ್ ಬಂದಾಗ 0 × 3 ಇಲ್ಲಿ ಪ್ರಾಬ್ಲಮ್ ಇಲ್ಲ, 0 ಏನಾರ ಬರೀರಿ, ಇಲ್ಲಿ 0ನೇ ಇರುತ್ತೆ. ಸೊ -0, ಲೆಫ್ಟ್ ಮೈನಸ್ ರೈಟ್. ಸೊ ಲೆಫ್ಟ್ ಮಾಡಿದ್ರೆ 2 ಬಂತು, ಮೈನಸ್ ರೈಟ್ ಮಾಡಿದ್ರೆ 0 ಬಂತು. ಓಕೆ, ಸೊ ಇದು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ -j, ಇದೇನಾಗುತ್ತೆ ನೆಕ್ಸ್ಟ್ -j ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಓಕೆ, ಈ ತರ ಪ್ಲಸ್ ಮಾರ್ಕ್ ತರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಕಾಟ್ ಹೊಡಿ, ಇದು ಕಾಟ್ ಹೊಡೆದ್ರೆ ಸೊ ಈ 4 ನಂಬರ್ಸ್ ಉಳಿತು. ಸೊ ಈ 4 ನಂಬರ್ಸ್ ಹಂಗಂದ್ರೆ ಈಗ ಲೆಫ್ಟ್ ನೋಡ್ರಿ, ಲೆಫ್ಟ್ ಅಂತಿದ್ದೀನಿ ನಾನು. ಲೆಫ್ಟ್ ಅಂದಾಗ ಲೆಫ್ಟ್ ಸೈಡೇ ಹೋಗ್ಬೇಕು ನೀವು. ಸೊ ಲೆಫ್ಟ್ ಸೈಡ್ ಹಿಂಗೆ ಮೂವ್ ಆಗ್ಬೇಕು. ಸೊ 2 × 2 ಏನಾಯ್ತು, ಲೆಫ್ಟ್ ಸೈಡ್ ಮೂವ್ ಆದಾಗ 4 ಆಯ್ತು. ಸೊ 2 × 2 4. ನೆಕ್ಸ್ಟ್ ಈಗ ಅಬ್ಸರ್ವ್ ಮಾಡಿ, ರೈಟ್ ಇದು ಸಾರಿ ಇದು ಅಲ್ಲ ನಮ್ಗಿರೋದು. ಸೊ ಈಗ ಲೆಫ್ಟ್ ಅಂದಾಗ 2 × 2 4 ಬರ್ತದೆ. ಈಗ ನೆಕ್ಸ್ಟ್ 1 × -3 ಐತೆ. ಅಬ್ಸರ್ವ್ ಮಾಡಿ, 1 × -3 ನಮ್ಗೆ ಆನ್ಸರ್ ಏನ್ ಬಂತು, -3 ಬಂತು.
ಸೊ ನಮ್ದು ಪ್ರಕಾರ ಡಿಟರ್ಮಿನೆಂಟಲ್ಲಿ ಏನು ಮಾಡ್ತೀವಿ, ಲೆಫ್ಟ್ ಮೈನಸ್ ರೈಟ್, ಲೆಫ್ಟ್ ಮೈನಸ್ ರೈಟ್. ಸೊ ಈ ಮೈನಸ್ ಅಂತಿದ್ದೀನಲ್ಲ ಅದು ಏನು ಮಾಡುತ್ತೆ, ರೈಟ್ ಏನು ಬರುತ್ತೋ, ರೈಟ್ ಸೈಡ್ ಸಾಲ್ವ್ ಮಾಡಿದಾಗ ಏನು ಬರುತ್ತೋ ಅದ್ರ ಅಪೋಸಿಟ್ ಸೈನ್ ಬರೀಬೇಕು ಅಂತ ನೆನ್ಪಿಟ್ಟು, ಕನ್ಫ್ಯೂಸ್ ಆಗಲ್ಲ, ಮೈನಸ್ ಪ್ಲಸ್ ಕನ್ಫ್ಯೂಷನ್ ಆಗಲ್ಲ. ಏನು ಲೆಫ್ಟ್ ಏನು ಬರ್ದ್ವಿ, 2 × 2 4 ಬರೆದ್ಬಿಟ್ಟು. ಓಕೆ, ರೈಟ್ ಬಂದಾಗ ರೈಟ್ ಸಾಲ್ವ್ ಮಾಡ್ರಿ, ಏನಾಗುತ್ತೆ 1 × -3, 1 × -3 ಅಂದರೆ -3. ಸೊ -3 ಬಂತಲ್ಲ, ನಾವು ಏನು ಬರೀಬೇಕು, +3 ಬರೀತೀನಿ ನಾನು. ಅಪೋಸಿಟ್ ಸೈನ್ ಲೆಫ್ಟ್ ಆಸ್ ಇಟ್ ಈಸ್ ಏನು ಬರುತ್ತೋ ಅದು, ರೈಟ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೋ, ರೈಟ್ ಸೈಡ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ನನಗೆ ಟೋಟಲ್ ಆನ್ಸರ್ ಏನು ಬರುತ್ತೋ ಅದರ ಅಪೋಸಿಟ್ ಸೈನ್ ಬರೀತೀನಿ ನಾನು. ಎಲ್ಲದಕ್ಕೂ ಅಷ್ಟೇ, ಡಿಟರ್ಮಿನೆಂಟ್ ಚಾಪ್ಟ್ರಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಲೆಫ್ಟ್ 2 × 2 4, ರೈಟ್ 1 × -3 ಬಟ್ ನಾನೇನು ಬರೀತೀನಿ ಇಲ್ಲಿ +3 ಅಂತ ಬರೀತೀನಿ. -3 ಬಂತು ರೈಟ್ ಸೈಡ್, ನಾನು +3 ಅಂತ ಬರುತ್ತೆ. ಈಗ ಲಾಸ್ಟ್ ನೆಕ್ಸ್ಟ್ ಏನಿದೆ, ಕೆ ಕ್ಯಾಪ್ ಅಂದರೆ ಫಸ್ಟ್ ರೋ 7th ರ, ಫಸ್ಟ್ ರೋ ಥರ್ಡ್ ಕಾಲಮ್ ರಿಮೂವ್ ಮಾಡ್ಬೇಕು. ಈ 4 ನಂಬರ್ಸ್ ಅಬ್ಸರ್ವ್ ಮಾಡ್ಬೇಕು, ಈ 4 ನಂಬರ್ಸ್. ಲೆಫ್ಟ್ ನೋಡ್ರಿ, ಲೆಫ್ಟ್ 0 × 2, 0 × ಎನಿಥಿಂಗ್ 0, ಪ್ರಾಬ್ಲಮ್ ಇಲ್ಲ, 0 ಬರ್ದ್ಬಿಟ್ಟೆ. ಓಕೆ, ರೈಟ್ ಬಂದಾಗ ಅಬ್ಸರ್ವ್ ಮಾಡ್ರಿ, ರೈಟ್ ಏನಿದೆ 1 × 1 ಇದೆ, ಹೌದಾ. ಸೊ ರೈಟ್ ಸೈಡ್ ಏನಿದೆ, ರೈಟ್ ಸೈಡ್ ಇಲ್ಲಿ ಲೆಫ್ಟ್ ಏನು 2 × 0 ಮಾಡಿ 0 ಬರ್ದ್ಬಿಟ್ಟೆ, ರೈಟ್ 1 × 1 1 ಬಂತು. ನನಗೆ ಏನು ಬರ್ತಾ ಇದೆ ಆನ್ಸರು, 1 ಬರ್ತಾ ಇದೆ. ನಾನೇನು ಬರೀಬೇಕೀಗ, ಸೊ ಕರೆಕ್ಟ್ ಏನು ಬರೀಬೇಕು, -1 ಬರೀಬೇಕು. ಸೊ 1 × 1 1 ಬಂತು, ಅದ್ರ ಅಪೋಸಿಟ್ ಏನು -1 ಬರೀಬೇಕು. ಇಷ್ಟಿದ್ದು ಬರೆದ್ರೆ ಇಲ್ಲಿಂದ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂತೀರಿ. ಇದೇನಾಯಿತು, 2i ಕ್ಯಾಪು. ಸೊ 4 + 3 7, ಇದು ಮೈನಸ್ ಇದೆ, ಸೊ -7j ಕ್ಯಾಪು. ಸೊ 0 ನೆಗ್ಲೆಕ್ಟ್ ಮಾಡಿಬಿಡ್ರಿ, k × -k ಅಂದರೆ -k ಕ್ಯಾಪ್. ಸೊ ಇದು A × B. ಸೊ ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಅರ್ಥ ಆಯ್ತು ಅಂತ ಅನ್ಕೊಂಡ್ರೆ ರಿವಿಷನ್ ಮಾಡೋ ಟೈಮಲ್ಲಿ ಇದನ್ನು ರಿವಿಷನ್ ಮಾಡ್ತೀನಿ, ಯಾಕಂದ್ರೆ ಪ್ರಾಬ್ಲಮ್ಸ್ ನೆಕ್ಸ್ಟ್ ಮಾಡ್ಬೇಕಾದ್ರೆ ನಮ್ಗೆ ಈಸಿ ಆಗ್ಬೇಕು ಅದಕ್ಕೆ. ಸೊ ಇನ್ನೊಂದು ಮ್ಯಾಗ್ನಿಟ್ಯೂಡ್. ಸೊ ಡಾಟ್ ಪ್ರಾಡಕ್ಟ್ ಗೊತ್ತಿರಬೇಕು, ಕ್ರಾಸ್ ಪ್ರಾಡಕ್ಟ್ ಗೊತ್ತಿರಬೇಕು, ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋದು ಗೊತ್ತಿರಬೇಕು. 3 ಗೊತ್ತಾಗ್ಬಿಟ್ರೆ ಸೊ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತು. ಈಗ ಮೇಲೆ ಫಾರ್ಮುಲಾಸಲ್ಲಿ ನೋಡಿದ್ವಿ ನಾವು, ಮ್ಯಾಗ್ನಿಟ್ಯೂಡ್ ಆಫ್ A, ಮ್ಯಾಗ್ನಿಟ್ಯೂಡ್ ಆಫ್ B ಈ ಥರ ಬರ್ತಾ ಇದ್ದವು, ಡಾಟ್ ಪ್ರಾಡಕ್ಟ್ ಬರ್ತಾ ಇದ್ದವು, ಕ್ರಾಸ್ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಈ 3 ಕಂಬೈನ್ ಆಗಿ ಫಾರ್ಮುಲಾಸ್ ಬರೋದು. ಸೊ ಈಗ ನಮಗೆ ಈ 3 ಗೊತ್ತಾಗ್ಬಿಟ್ರೆ ಸೊ ಕ್ಯಾಲ್ಕುಲೇಷನಲ್ಲಿ ಮಾಡಬೇಕಾಗಿರೋದೇ ಇವು ನಾವು, ಈ 3 ಪಾರ್ಟ್ಸ್, ಡಾಟ್ ಪ್ರಾಡಕ್ಟ್, ಕ್ರಾಸ್ ಪ್ರಾಡಕ್ಟ್, ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ಜಸ್ಟ್ ಅಬ್ಸರ್ವ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡೋಣ. ಇಲ್ಲಿ ನೋಡಿ, ಇಲ್ಲೇನಿದೆ, ಇದೇ ತಗೊಳ್ರಿ, ಎ ವೆಕ್ಟರ್ ಏನಿದೆ 2i ಕ್ಯಾಪ್ + 3j ಕ್ಯಾಪ್ -5k ಕ್ಯಾಪ್ ಅಂತಿದೆ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, ಲೆಂತ್, ಆ ವೆಕ್ಟರ್ ಇದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ವೆಕ್ಟರ್ ಇದೆ, ಇದು ಎ ಇದೆ, ಇದ್ರದ್ದು ಲೆಂತ್ ಎಷ್ಟೈತಿ, ಎಷ್ಟು ಲೆಂತ್ ಇದೆ ಆ ವೆಕ್ಟರ್ ಅಂತ ಫೈಂಡ್ ಮಾಡೋದೇ ಈ ಮ್ಯಾಗ್ನಿಟ್ಯೂಡ್. ಸೊ ಮ್ಯಾಗ್ನಿಟ್ಯೂಡ್ ನಥಿಂಗ್ ಬಟ್ ಏನಿದು, ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಏನು, ಡಿಸ್ಟೆನ್ಸ್. ಇಂಡೈರೆಕ್ಟ್ ಆಗಿ ಏನು ಕೇಳ್ತಾ ಇದ್ದಾರೆ, ನಮಗೆ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಸೊ ಡಿಸ್ಟೆನ್ಸ್ ಫೈಂಡ್ ಮಾಡ್ರಿ ಅಂತ ಕೇಳೋದೆ ಮ್ಯಾಗ್ನಿಟ್ಯೂಡ್. ಸೊ ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೇಳ್ಯಾರ, ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ಇಲ್ಲಿ ಏನಿದೆ, 2i ಕ್ಯಾಪ್ 3j ಕ್ಯಾಪ್ -5k ಕ್ಯಾಪ್. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ವೆಕ್ಟರ್ ಎ, ವೆಕ್ಟರ್ ಇಲ್ಲಿ ಇದಾವಲ್ಲ, ಸೊ ಇದನ್ನೇ ಯೂಸ್ ಮಾಡ್ಕೊತಾ ಇದೀನಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋಕ್ಕೆ. ಸೊ ವೆಕ್ಟರ್ ಎ ಅಂದ್ರೆ 2i ಕ್ಯಾಪ್ 3j ಕ್ಯಾಪ್ -5k ಕ್ಯಾಪ್ ಅಂತ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಯಾವ ಥರ ಫೈಂಡ್ ಮಾಡ್ತೀನಿ, ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ರೂಟ್ ಮ್ಯಾಗ್ನಿಟ್ಯೂಡ್ ಅಂತಂದರೆ ಸ್ಕ್ವೇರ್ ರೂಟ್ ಹಾಕಬೇಕು. ಡಿಸ್ಟೆನ್ಸ್, ಯಾಕಂದರೆ ಡಿಸ್ಟೆನ್ಸ್ ಅಂದರೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ + y2 - y1 ಹೋಲ್ ಸ್ಕ್ವೇರ್, ಥರದ್ದು z2 - z1 ಹೋಲ್ ಸ್ಕ್ವೇರ್, ಈ ಥರ ಯೂಸ್ ಆಗಿ ಬರ್ತಾ ಇದೆ ಅದು. ಸೊ ಹಂಗಾಗಿ ಮ್ಯಾಗ್ನಿಟ್ಯೂಡ್ ಅಂದರೆ ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಆಗ್ತದೆ. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಆಗ್ತದೆ ಅಂದರೆ ಸ್ಕ್ವೇರ್ ರೂಟ್ ಬರ್ತಾ ಇದೆ. ಸೊ ಲಿಂಕ್, ಓಕೆ, ಸ್ಕ್ವೇರ್ ರೂಟ್ ಬರದೆ. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೇಳಾರಲ್ಲ, ಎ ಅಬ್ಸರ್ವ್ ಮಾಡ್ರಿ, ಐ ಕ್ಯಾಪ್ ಏನಿದೆ 2 ನಂಬರ್ ಅಷ್ಟೇ ನೋಡಿ, ನಂಬರ್ 2, ಅದನ್ನ ಸ್ಕ್ವೇರ್ ಮಾಡ್ಬಿಡ್ರಿ ಅಷ್ಟೇ. 2 ಸ್ಕ್ವೇರ್ ಏನಾಗುತ್ತೆ 4 ಬರ್ದೆ. ನೆಕ್ಸ್ಟ್ ಇಲ್ಲೇನಿದೆ 3 ನಂಬರ್ ನೋಡಿ 3, ಅದನ್ನ ಸ್ಕ್ವೇರ್ ಮಾಡಿ, 3 ಸ್ಕ್ವೇರ್ 9, ಆ್ಯಡ್ ಮಾಡ್ತಾ ಹೋಗ್ಬೇಕು ಅಷ್ಟೇ, +9. ನಮ್ಗೆ ಏನೇನು ಬರ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ತೀವಿ, ಆ್ಯಡ್ ಮಾಡಿ ಟೋಟಲ್ ಲೆಂತ್ ಹೇಳ್ಬೇಕು ನಾವು. ಸೊ ಲೆಂತ್ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಆನ್ಸರ್ ನೆಗೆಟಿವ್ ಬರಬಾರ್ದು, ಒಳಗಡೆ ಮೈನಸ್ ಬರೆಯಂಗಿಲ್ಲ, ಯಾಕಂದರೆ ಡಿಸ್ಟೆನ್ಸ್, ಮ್ಯಾಗ್ನಿಟ್ಯೂಡ್ ಅಂದರೆ ಡಿಸ್ಟೆನ್ಸ್ ಪಾಸಿಟಿವ್ ಕೇಳಿ. ಸೊ ನಾವೆಲ್ಲ ಪಾಸಿಟಿವ್ ಎಲ್ಲ ಬರೀಬೇಕು. ಸ್ಕ್ವೇರ್ ಮಾಡ್ತಿದ್ದೀನಿ, ಅದಕ್ಕೆ ಸ್ಕ್ವೇರ್ ಮಾಡ್ತಿದ್ರೆ ಅಲ್ಲಿ ನೆಗೆಟಿವ್ ಇದ್ದರೂ ನಮ್ಗೆ ಪ್ರಾಬ್ಲಮ್ ಆಗಲ್ಲ, ಪ್ಲಸ್ ಆಗಿಬಿಡ್ತದೆ. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ, ಏನಿದೆ -5 ಇದೆ, -5 ಇದೆ ನೋಡ್ರಿ. ಸೊ ನಾವು ಮೈನಸ್ ನೋಡೋಕೆ ಹೋಗ್ಬಾರ್ದು, ಡಿಸ್ಟೆನ್ಸ್ ಅಲ್ಲ, ನೆಗೆಟಿವ್ ಬೇಕಾಗಿಲ್ಲ. -5 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, -5 ಇದೆ, ಓಕೆ, ಅದನ್ನು ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 5 × 5 25 ಆಯಿತು. ಸೊ +25. ಸೊ ಸ್ಕ್ವೇರ್ ರೂಟ್, ಇಲ್ಲಿ ನಂಬರ್ ಏನಿತ್ತು 2 ಇತ್ತು, ಇಲ್ಲಿ 2 ಇತ್ತು, 2 ಸ್ಕ್ವೇರ್ 4 ಮಾಡಿದ್ವಿ, ಈ 3 ಇತ್ತು, 3 ಸ್ಕ್ವೇರ್ 9 ಮಾಡಿದ್ವಿ, -5 ಇತ್ತು, -5 ಸ್ಕ್ವೇರ್ 25 ಮಾಡಿದ್ವಿ. ಸೊ ಅಲ್ಲಿ ಏನು ನಂಬರ್ ಇದ್ವು ಅವ್ನು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ವಿ ಅಷ್ಟೇ. ಸೊ ಆ್ಯಡ್ ಮಾಡೋದು ಸ್ಕ್ವೇರ್ ರೂಟ್ ಇದೇನಾಗುತ್ತೆ, ಈಗ
ಸೊ 9 ಪ್ಲಸ್ 4 13 ಆಗುತ್ತೆ. ಸೊ ಇದು 13 ಇಲ್ಲಿ ಆ್ಯಡ್ ಮಾಡಿದರೆ 8 38. ಸೊ ಸ್ಕ್ವೇರ್ ರೂಟ್ ಆಫ್ 38 ಬಂದ್ರಿ. ನಮಗೆ ಈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೇಳ್ಯಾರೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಯಾವ ಥರ ಮಾಡ್ತೀರಾ, ಸೇಮ್ ಇದೆ ಲಾಜಿಕ್ ಯೂಸ್ ಮಾಡ್ತೀನಿ ನೋಡ್ರಿ. ಏನಿದೆ 3i ಕ್ಯಾಪು ಮೈನಸ್ 4j ಕ್ಯಾಪು ಕೆ ಕ್ಯಾಪ್ ಇದೆ. ಸೊ 3 4 1 ನಂಬರ್ ಕಾಣ್ತಾ ಇದೆ ನನಗೆ. ಸೊ 3 ಕಾಣ್ತಾ ಇದೆಯಲ್ಲ, ನಾ ಏನು ಮಾಡ್ತೀನಿ 3 ಸ್ಕ್ವೇರ್ 9, 4 ಕಾಣ್ತಾ ಇದೆ 4 ಸ್ಕ್ವೇರ್ 16, 1 ಕಾಣ್ತಾ ಇದೆ 1 ಸ್ಕ್ವೇರ್ ಏನು ಮಾಡಿ 1 ಸ್ಕ್ವೇರ್ 1. ಸೊ ಹಂಗಂದ್ರೆ ಇದು ಆನ್ಸರ್ ಎಷ್ಟಾಯಿತು, 16 9 20 25 ಆಯಿತು. 25 ಇದೊಂದು 1 26 ಆಯಿತು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ರೂಟ್ 26. ಸೊ ರೂಟ್ ಬರೆದು ಒಳಗಡೆ ಸ್ಕ್ವೇರ್ ಮಾಡಬೇಕು. ಆಮೇಲೆ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ನಂಬರ್ ಏನಿದಾವೋ ಅವನ್ನ ಸ್ಕ್ವೇರ್ ಮಾಡಿ ಬರೆದ್ಬಿಟ್ರೆ ಸೊ ಮ್ಯಾಗ್ನಿಟ್ಯೂಡ್ ಕಾನ್ಸೆಪ್ಟ್ ಮುಗೀತು. ಓಕೆ, ಸೊ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. 2 ಮಾರ್ಕ್ಸ್ 3 ಮಾರ್ಕ್ಸು. ಸೊ ಈಗ ಜಸ್ಟ್ ಇಷ್ಟೊತ್ತು ನಾವು ಫಾರ್ಮುಲಾಸ್ ಡಿಸ್ಕಸ್ ಮಾಡಿ ಬೇಸಿಕ್ಸ್ ಎಲ್ಲ ತಿಳ್ಕೊಂಡ್ವಿ. ಸೊ ಇದಿಷ್ಟ ಆದಮೇಲೆ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಪ್ರಾಬ್ಲಮ್ಸ್ ಏನಿದೆ ಫಸ್ಟ್ ಅಬ್ಸರ್ವ್ ಮಾಡಿರಿ. ಫೈಂಡ್ ದ ಯೂನಿಟ್ ವೆಕ್ಟರ್. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಇದು ವೆಕ್ಟರ್ ಎ ಕೊಟ್ಟರೆ ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಅಂತ ಹೇಳಿದ್ರೆ. ಸೊ ಇದು ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ ಐತಲ್ಲ, ಅಂದ್ರೆ 7 ಯೂನಿಟ್ಸ್ ಲೆಂತ್ ಇರ್ಬೇಕಂತ ಹೇಳಿ. ಸೊ ಇದು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಫಸ್ಟ್ ಈಗ ಇದಿಷ್ಟೇ ಇದೆ ಅಂತ ಅನ್ಕೊಡ್ರಿ, ಕ್ವಶನ್ ಇದಿಷ್ಟೇ ಇದೆ. ಸೊ ಇದಿಷ್ಟೇ ಕ್ವಶನ್ ಇದ್ರೆ ಏನು, ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ. ಸೊ ವೆಕ್ಟರ್ ಎ ಕೊಟ್ರಲ್ಲ, ನಾವೇನು ಫೈಂಡ್ ಮಾಡಬೇಕು, ಎ ಕ್ಯಾಪ್ ಫೈಂಡ್ ಮಾಡಬೇಕು. ಯೂನಿಟ್ ವೆಕ್ಟರ್ ಅಂದ ತಕ್ಷಣ ಎ ಕ್ಯಾಪ್ ಫಾರ್ಮುಲಾ ಏನೋ ನೆನಪಾಗ್ಬೇಕು ನಮಗೆ. ನೆನಪಾದ್ರೆ 2 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಎ ಕ್ಯಾಪ್ ವೆಕ್ಟರ್ ಏನು, ವೆಕ್ಟರ್ ಏನು ಕೊಟ್ಟರೆ ಅದು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಸೊ ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ವೆಕ್ಟರ್ ಏನೈತೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್, ಕ್ವಶನ್ ಏನೈತೆ ಅದೇ ಬರೀತೀನಿ, ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಮ್ಯಾಗ್ನಿಟ್ಯೂಡ್ ಆಫ್ ಎ ಗೊತ್ತಿರು. ಮ್ಯಾಗ್ನಿಟ್ಯೂಡ್ ಅಂದ್ರೆ ಡಿಸ್ಟೆನ್ಸ್ ಅಂದ್ರೆ ಸ್ಕ್ವೇರ್ ರೂಟ್. ಸೊ ಸ್ಕ್ವೇರ್ ರೂಟ್ ಆಗ್ತದೆ. ಇಲ್ಲಿ ಮೇಲೆ ಏನಿದೆ ಐ ಕ್ಯಾಪ್ಗೆ ಏನಿದೆ 1 ಇದೆ, 1 ಸ್ಕ್ವೇರ್ 1 ಪ್ಲಸ್ ಇಲ್ಲಿ ಜೆ ಕ್ಯಾಪ್ಗೆ ಏನಿದೆ ನಂಬರ್ 1, ಸೊ 1 ಸ್ಕ್ವೇರ್ 1 ಪ್ಲಸ್ ಇಲ್ಲಿ ಕೆ ಕ್ಯಾಪ್ಗೆ ಏನಿದೆ ನಂಬರ್ 2 ಸ್ಕ್ವೇರ್ 4. ಸೊ ಏನಾಯ್ತು ಇದು ಸೇಮ್ ನ್ಯೂಮರೇಟರ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ರೂಟ್ 4, ಇದೊಂದು 5, ಇದೊಂದು 6 ಆ್ಯಡ್ ಮಾಡ್ತೀನಿ ರೂಟ್ 6. ಸೊ ಇದೇ ಯೂನಿಟ್ ವೆಕ್ಟರ್. ಇಷ್ಟು ಬರೆದ್ರೆ ಆಯಿತು, 2 ಮಾರ್ಕ್ಸ್ ಇರುತ್ತೆ. ಸೊ ಇದು ಫಾರ್ಮುಲಾ ಬರೆದ್ರೆ ಇಲ್ಲಿ 1 ಮಾರ್ಕ್ಸ್ ಕೊಡ್ತಾರೆ, ಆನ್ಸರ್ ಕರೆಕ್ಟ್ ಬರೆದ್ರೆ ಇಲ್ಲಿ 1 ಮಾರ್ಕ್ಸ್ ಕೊಡ್ತಾರೆ. ಬಟ್ ಇದೇನು ಎಕ್ಸ್ಟ್ರಾ ಇದು ಕ್ವಶನ್ ಬಿಟ್ರಲ್ಲ ಸರ್ ಅಂತ ಕೇಳ್ಬೋದು. ಇದೇನಿದೆ ಎಕ್ಸ್ಟ್ರಾ, ದಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 7 ಯೂನಿಟ್ಸ್ 8 ಯೂನಿಟ್ಸ್ ಏನಾದ್ರು ಕೊಡಲಿ ಎಕ್ಸ್ಟ್ರಾ. ಅಂದ್ರೆ ಆ ಯೂನಿಟ್ ವೆಕ್ಟರ್ದು ಲೆಂತ್ 7 ಯೂನಿಟ್ಸ್ ಇರ್ಬೇಕಂತ, ಅಂದ್ರೆ 7 ಟೈಮ್ಸ್ ಜಾಸ್ತಿ ಮಾಡ್ಬೇಕು ನಾವು. ಸೊ ಈ ಥರ ಎಕ್ಸ್ಟ್ರಾ ಏನಾರು ಈ ಥರ ಎಕ್ಸ್ಟ್ರಾ ಕ್ವಶನ್ ಕೇಳಿದ್ರೆ ನೀವೇನು ಫೈಂಡ್ ಮಾಡ್ಕೋಬೇಕು, ಈಗ ನಾವು ಎ ಕ್ಯಾಪ್ ಮಾಡಿವಲ್ಲ, ನೀವೇನು ಮಾಡಬೇಕು 7a ಕ್ಯಾಪ್ ಮಾಡಬೇಕು. 7a ಕ್ಯಾಪ್ ಅಂದರೆ ಎ ಕ್ಯಾಪ್ ಫೈಂಡ್ ಮಾಡ್ಬೇಕು. ಯೂನಿಟ್ ವೆಕ್ಟರ್ 7 ಯೂನಿಟ್ಸ್ ಅಂದ್ರೆ ಇಂಟು 7 ಮಾಡ್ಬೇಕು. 8 ಯೂನಿಟ್ಸ್ ಅಂದ್ರೆ ಇಂಟು 8 ಮಾಡ್ಬೇಕು. ಸೊ ಇದೇನು 7a ಕ್ಯಾಪ್ ಅಂದ್ರೆ ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಸೊ 7 ಸೇಮ್ ಈಗ ಇಲ್ಲಿ ಏನು ಸಾಲ್ವ್ ಮಾಡಿದ್ದು ಅದೇ ಬರುತ್ತೆ ಆನ್ಸರ್. ಏನಂತ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ರೂಟ್ 6 ಬೇಕಂದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೋಬೋದು ಎಕ್ಸ್ಟ್ರಾ. 7 ಇಂಟು ಐ ಕ್ಯಾಪ್ 7i ಕ್ಯಾಪ್, 7 ಇಂಟು ಜೆ ಕ್ಯಾಪ್ 7j ಕ್ಯಾಪ್, 7 ಇಂಟು 2 14k ಕ್ಯಾಪ್ ಡಿವೈಡೆಡ್ ಬೈ ರೂಟ್ 6. ಈ ಥರ ಮಾಡಬೇಕು, ಡಿವೈಡೆಡ್ ಬೈ ರೂಟ್ 6. ಓಕೆ, ಸೊ ಯೂನಿಟ್ ವೆಕ್ಟರ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೋಡಿ ಈ ಫಾರ್ಮುಲಾ ಯೂಸ್ ಮಾಡಿದ್ವಿ ಇದು ಫಾರ್ಮುಲಾ. ನೆಕ್ಸ್ಟ್ ಫೈಂಡ್, ಇಲ್ಲಿ ಅಬ್ಸರ್ವ್ ಮಾಡಿ ಕ್ವಶನ್ ನೋಡಿ. ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್. ಫೈಂಡ್ ಎ ವೆಕ್ಟರ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಇಲ್ಲಿ ಡೈರೆಕ್ಷನ್ ಅಂತಿದ್ದಾರೆ ಅಂದ್ರೆ ಏನ್ ಕೇಳ್ತಾ ಇದಾರೆ ಅವರು, ಯೂನಿಟ್ ವೆಕ್ಟರ್ ಕೇಳ್ತಾ ಇದಾರೆ ಅಂತ. ಡೈರೆಕ್ಷನ್ ಬರ್ದ ಡೈರೆಕ್ಷನ್ ವೆಕ್ಟರ್ ಅಂತ ಇದಾರೆ ಅಂದ್ರೆ ಯೂನಿಟ್ ವೆಕ್ಟರ್ ಕೇಳ್ತಾ ಇದಾರೆ ಇಂಡೈರೆಕ್ಟ್ ಆಗಿ ಅಂತ. ಇನ್ ಯೂನಿಟ್ ವೆಕ್ಟರ್ ಗೊತ್ತು ನಮ್ಗೆ. ಇಲ್ಲಿ ವೆಕ್ಟರ್ ಏನ್ ಕೊಟ್ಟರು ನೋಡ್ರಿ, ವೆಕ್ಟರ್ ಎ ಕೊಟ್ಟಾರೆ. ಸೊ ಸೊಲ್ಯೂಷನ್ ಹೆಂಗ್ ಮಾಡ್ತೀರಾ, ಯೂನಿಟ್ ವೆಕ್ಟರ್ ಅಂದ್ರೆ ಎ ಕ್ಯಾಪ್ ಅಂದ್ರೆ ಗೊತ್ತು ನಮ್ಗೇನು, ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಸೊ ವೆಕ್ಟರ್ ಎ ಅಂತಂದ್ರೇನು, ಅಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ರೆ ಅದೇ ಬರೀತೀನಿ. 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದ್ರೆ ಏನಂತೆ, ಸ್ಕ್ವೇರ್ ರೂಟ್ ಆಫ್ 2 ಐತಲ್ಲಿ. ಸೊ ಇಲ್ಲಿ ಮೇಲೆ 2, ಇಲ್ಲಿ ನೋಡಿ ಐ ಜೊತೆ 2 ಇದೆ, 2 ಸ್ಕ್ವೇರ್ 4 ಪ್ಲಸ್ ಇಲ್ಲಿ 3 ಇದೆ, 3 ಸ್ಕ್ವೇರ್ 9 ಪ್ಲಸ್ ಇಲ್ಲಿ 1 ಇದೆ, 1 ಸ್ಕ್ವೇರ್ 1. ಸೊ ಏನಾಯ್ತಿದು 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್. ಸೊ ಸೇಮ್ ಇದೆ ಹಂಗೆ ಬರ್ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್ ಡಿವೈಡೆಡ್ ಬೈ ಇದು ಎಷ್ಟಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್ 9 1 10 14. ಸೊ ರೂಟ್ 14. ಸೊ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್ ಡಿವೈಡೆಡ್ ಬೈ ರೂಟ್ 14. ಇಷ್ಟು ಬರೋದು ಆಯ್ತು. ಓಕೆ, ಸೊ ಫೈಂಡ್ ಇನ್ ನೆಕ್ಸ್ಟ್ ಕ್ವಶನ್. ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಲ್ಯಾಂಬ್ಡಾ. ವೆಕ್ಟರ್ ಕೊಟ್ಟರೆ ಈಸ್ ಎ ಯೂನಿಟ್ ವೆಕ್ಟರ್ ಅಂತ ಅವ್ರು ಹೇಳಾರಿ. ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ಯೂನಿಟ್ ವೆಕ್ಟರ್ ನಾವು ಫೈಂಡ್ ಮಾಡಿದ್ವಿ. ಈಗ ಅವ್ರ ಕ್ವಶನ್ ಏನು ಕೇಳ್ಯಾರೆ, ಲ್ಯಾಂಬ್ಡಾ ಕಂಡಿಡಿಯಕ್ಕೆ ಕೇಳ್ಯಾರೆ. ಯಾವ ವೆಕ್ಟರ್ ಅಲ್ಲಿ, ಯೂನಿಟ್ ವೆಕ್ಟರ್ ಅಲ್ಲ, ಅವ್ರು ಕೊಟ್ಟಿರೋ ವೆಕ್ಟರೇ ಯೂನಿಟ್ ವೆಕ್ಟರ್.
ಸೊ ಇಲ್ಲಿ ಇನ್ನೊಂದೇನು ಯೂನಿಟ್ ವೆಕ್ಟರೇ ಕೊಟ್ಬಿಟ್ಟಾರೆ, ಅವ್ರು ಕೊಟ್ಟಿರೋದು ವೆಕ್ಟರೇ ಯೂನಿಟ್ ವೆಕ್ಟರ್ ಅಂತಿದ್ದಾರೆ ಅಂದರೆ ಸೊಲ್ಯೂಷನ್. ಸೊ ನಮ್ಗೆ ಏನು ಗೊತ್ತು, ಗಿವನ್ ಏನು ಕೊಟ್ರೆ ಇದು ಇದಿಷ್ಟು ವೆಕ್ಟರ್ ಎ ಅಂತ ಅನ್ಕೊಂಡ್ರೆ, ಇದಿಷ್ಟು ವೆಕ್ಟರ್ ಎ ಯೂನಿಟ್ ವೆಕ್ಟರ್ ಅಂತ ಅನ್ಕೊಂಡ್ರೆ, ಸೊ ಯೂನಿಟ್ ವೆಕ್ಟರ್ ಆಗಿದೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಾಗುತ್ತೆ, 1 ಆಗುತ್ತೆ. ಕೊಟ್ಟಿರೋ ವೆಕ್ಟರ್ ಎ ಅಂತ ಅನ್ಕೊಂಡ್ರೆ ಎ ಈಸ್ ಎ ಯೂನಿಟ್ ವೆಕ್ಟರ್, ಅವ್ರು ಆಲ್ರೆಡಿ ಹೇಳಿದ್ದಾರೆ ಯೂನಿಟ್ ವೆಕ್ಟರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಯೂನಿಟ್ ವೆಕ್ಟರ್ ಲೆಂತ್ ಏನಿರುತ್ತೆ, 1 ಯೂನಿಟ್ ಇರುತ್ತೆ. 1 ಯೂನಿಟ್ ಇರೋದಕ್ಕೆ ಅದನ್ನ ಯೂನಿಟ್ ವೆಕ್ಟರ್ ಅಂತಿದ್ದೀವಿ. ಸೊ ಹಂಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1 ಇದನ್ನ ಯೂಸ್ ಮಾಡ್ಬೇಕು, ಈ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕು. ಯಾವಾಗ ಕೊಟ್ಟಿರೋ ಕ್ವಶನ್ ಅಲ್ಲಿ ವೆಕ್ಟರ್ ಆಲ್ರೆಡಿ ಯೂನಿಟ್ ವೆಕ್ಟರ್ ಆಗಿದೆ ಅಂತ ಅವರೇ ಹೇಳಿದ್ರೆ, ಕ್ವಶನ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟಿದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1. ಬಿ ಅಂತ ಕೊಟ್ಟಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಕ್ವಲ್ ಟು 1. ಏನು ಕೊಟ್ಟಿಲ್ಲ ಅಂದ್ರೆ ನಾವೇ ಅದನ್ನ ಎ ಅಂತ ಅನ್ಕೊಂಡು ಬರ್ಕೊಂಡು ಅದನ್ನ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1 ಅಂತ ಬರ್ಬೇಕು. ಸೊ ಅವ್ರು ಕೊಟ್ಟಿರೋದು ಯೂನಿಟ್ ವೆಕ್ಟರ್ ಅಂತ ಮೆನ್ಷನ್ ಮಾಡಿದ್ರೆ ಅದ್ರ ಮ್ಯಾಗ್ನಿಟ್ಯೂಡ್ 1 ಅಂತ ಬರ್ಕೊಂಡ್ಬಿಡು. ಯೂನಿಟ್ ವೆಕ್ಟರ್ ಫೈಂಡ್ ಮಾಡ್ರಿ ಅಂತ ಕೇಳಿದಾಗ ನಾವು ಎ ಕ್ಯಾಪ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಇದೆಲ್ಲ ಮಾಡ್ಬೇಕು. ಯೂನಿಟ್ ವೆಕ್ಟರ್ ಫೈಂಡ್ ಮಾಡಕ್ ಕೇಳಲ್ಲ ಅವ್ರು, ಯೂನಿಟ್ ವೆಕ್ಟರ್ ಅಂತ ಕೊಟ್ಬಿಟ್ರೆ ಬೇರೆ ಏನೋ ಫೈಂಡ್ ಮಾಡಕ್ ಹೇಳ್ತಾರೆ. ಬೇರೆ ಏನೋ ಫೈಂಡ್ ಮಾಡ್ಬೇಕಂದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿದ್ರಲ್ಲ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1 ಅಂತ ಬರ್ಕೋಬೇಕು ನಾವು. ಸೊ ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1 ಅಂತ ಬರ್ಕೊಂಡು ಮ್ಯಾಗ್ನಿಟ್ಯೂಡ್ ಗೊತ್ತು ನನಗೆ, ಹೆಂಗೆ ಫೈಂಡ್ ಮಾಡ್ಬೇಕು, ಮ್ಯಾಗ್ನಿಟ್ಯೂಡ್ ಹೆಂಗೆ ಫೈಂಡ್ ಮಾಡ್ಬೇಕು, ಸ್ಕ್ವೇರ್ ರೂಟ್ ಆಫ್ 2/3 ಇದೆ. 2/3 ಅಂದ್ರೆ ಏನಾಗುತ್ತೆ, 4/9 ಸ್ಕ್ವೇರ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನಂಬರ್ 2/3 ಇತ್ತಲ್ಲ, ಸೊ ನಾನು 4/9 ಮಾಡ್ತೀನಿ. ನೆಕ್ಸ್ಟ್ ಇಲ್ಲೇನಿದೆ, ಮೈನಸ್ ಲ್ಯಾಂಬ್ಡಾ ಇದೆ. ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್ ಮಾಡಿದಾಗ ಏನಾಯ್ತು ನನಗೆ, ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಮತ್ತೆ ಇಲ್ಲಿ 2/3 ಇದೆ, 2/3 ಮತ್ತೆ ಅದನ್ನ ಸ್ಕ್ವೇರ್ ಮಾಡಿದಾಗ ಏನಾಯ್ತು ನನಗೆ 4/9. 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 2/3 ಸ್ಕ್ವೇರ್ 4/9 ಆಯ್ತು, ಈಕ್ವಲ್ಸ್ ಟು 1 ಹಂಗೆ ಬರುತ್ತೆ, ಈಕ್ವಲ್ಸ್ ಟು 1. ಬಟ್ ನನ್ನ ಟಾರ್ಗೆಟ್ ಏನು ಲ್ಯಾಂಬ್ಡಾ ಫೈಂಡ್ ಮಾಡ್ಬೇಕು. ಲ್ಯಾಂಬ್ಡಾ ಫೈಂಡ್ ಮಾಡ್ಬೇಕಂದ್ರೆ ಈ ಔಟ್ ಸೈಡ್ ಇರೋಂಥ ಸ್ಕ್ವೇರ್ ರೂಟ್ ಹೋಗ್ಬೇಕು ನನಗೆ. ಈ ಔಟ್ ಸೈಡ್ ಇರೋಂಥ ಸ್ಕ್ವೇರ್ ರೂಟ್ ಹೋಗ್ಬೇಕಂದ್ರೆ ನನಗೆ ಆಲ್ರೆಡಿ ಗೊತ್ತು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಸ್ಕ್ವೇರ್ ರೂಟ್ ವ್ಯಾನಿಷ್ ಆಗುತ್ತೆ. ಸೊ ಹಂಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಸ್ಕ್ವೇರ್ ರೂಟ್ ವ್ಯಾನಿಷ್ ಆಯ್ತು. ಏನೇನು ಉಳಿತು, 4/9 ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 4/9 ಈಕ್ವಲ್ ಟು 1 ಸ್ಕ್ವೇರ್ ಅಂದ್ರೆ ಏನಾಯ್ತು, 1 ಆಗುತ್ತೆ. ಸೊ 1. ಸೊ ಈಗ ಲ್ಯಾಂಬ್ಡಾ ಸ್ಕ್ವೇರ್ ಸಪ್ರೇಟ್ ಮಾಡ್ಕೊಳ್ರೆ ಏನಾಯ್ತು, ಲ್ಯಾಂಬ್ಡಾ ಸ್ಕ್ವೇರ್ ಸಪ್ರೇಟ್ ಮಾಡಿದ್ರೆ ಸೊ ಇದು 1. ಈ 4/9 ಆ್ಯಡ್ ಮಾಡ್ತೀನಿ. 4/9 ಪ್ಲಸ್ 4/9 ಎಷ್ಟಾಯ್ತು, 8/9 ಆಯ್ತು. 8/9 ರೈಟ್ ಸೈಡ್ ಬಂದ್ರೆ ಏನಾಯ್ತು, ಮೈನಸ್ 8/9 ಆಯ್ತು. ಸೊ ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು ಎಲ್ಸಿಎಂ ಮಾಡಿದ್ರೆ 9 ಇಂಟು 1 9, 9 ಮೈನಸ್ 8 1, 1/9 ಆಯಿತು. 9 ಮೈನಸ್ 8 1, 1/9. ಸೊ 1/9 ಅಂತಂದರೆ ನನಗೆ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬರುತ್ತೆ, ಲ್ಯಾಂಬ್ಡಾ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/√9. √9 ಅಂತಂದ್ರೆ 3 ಬರುತ್ತೆ, ಪ್ಲಸ್ ಆರ್ ಮೈನಸ್ 3. ಸೊ ನೋಡಿ ಏನು ಮಾಡಿದ್ವಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1 ಅಂತ ಅನ್ಕೊಂಡು, ಯಾಕಂದ್ರೆ ಅವರು ಯೂನಿಟ್ ವೆಕ್ಟರ್ ಕೊಟ್ಟಿದ್ರು. ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ಸ್ಕ್ವೇರ್ ರೂಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದೆ, ಈಕ್ವಲ್ ಟು 1. ಸ್ಕ್ವೇರ್ ರಿಮೂವ್ ಮಾಡಬೇಕಿತ್ತು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ. ನೆಕ್ಸ್ಟ್ ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ 8/9 ಮಾಡಿದೆ. ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು 1/9 ಆಯಿತು. ಸೊ 1/9 ಲ್ಯಾಂಬ್ಡಾ ಈಕ್ವಲ್ ಟು ಏನಾಗುತ್ತೆ, √9 ಆಗುತ್ತೆ. ಹೌದಾ, 1/9 ಇದೆ. 1/9 ಇದಕ್ಕೆ ಸ್ಕ್ವೇರ್ ಈ ಸೈಡ್ ಬಂದರೆ √9 ಆಗುತ್ತೆ. √9 ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್, ಯಾಕಂದ್ರೆ ಸ್ಕ್ವೇರ್ ರೂಟ್ ಈ ಸೈಡ್ ಬಂತಂದ್ರೆ ಪ್ಲಸ್ ಆರ್ ಮೈನಸ್ ಬರಿತೀವಿ. ಸೊ ಪ್ಲಸ್ ಆರ್ ಮೈನಸ್ 1/√9 ಆಗುತ್ತೆ. ಸೊ 1/3 ಆಗುತ್ತೆ. ಸೊ ಪ್ಲಸ್ 1/3 ಆಗ್ಬೋದು, ಮೈನಸ್ 1/3 ಆಗ್ಬೋದು. ಇದು ಯೂನಿಟ್ ವೆಕ್ಟರ್ ಆಗ್ಬೇಕಂದ್ರೆ, ಅವ್ರು ಕೊಟ್ಟಿರೋ ಕ್ವಶನ್ ಯೂನಿಟ್ ವೆಕ್ಟರ್ ಆಗ್ಬೇಕಂದ್ರೆ ಲ್ಯಾಂಬ್ಡಾ ಪ್ಲೇಸ್ ಅಲ್ಲಿ ಏನು ಬರೀಬೇಕು, ಲ್ಯಾಂಬ್ಡಾ ಪ್ಲೇಸ್ ಅಲ್ಲಿ 1/3 ಇರಬೇಕು. ಪ್ಲಸ್ 1/3 ಇರ್ಬೋದು ಆರ್ ಮೈನಸ್ 1/3 ಇರ್ಬೋದು. ಓಕೆ, ಸೊ ಇದಿಷ್ಟು ಗೊತ್ತಾಯ್ತು ಅಂತ ಅನ್ಬೋದು. ನೆಕ್ಸ್ಟ್ ಈಗ ಅಬ್ಸರ್ವ್ ಮಾಡ್ರಿ, ಯೂನಿಟ್ ವೆಕ್ಟರ್ಸ್ ಆಯ್ತು. ಯೂನಿಟ್ ವೆಕ್ಟರ್ಸ್ ಒಂದು ಐಡಿಯಾ ಬಂದು ನಿಮಗೆ. ಓಕೆ, ಯೂನಿಟ್ ವೆಕ್ಟರ್ ಕೇಳಿದ್ರೆ ಹೆಂಗೆ ಮಾಡಬೇಕು, ಯೂನಿಟ್ ವೆಕ್ಟರ್ ಕೊಟ್ಟಿದ್ರೆ ಹೆಂಗೆ ಮಾಡಬೇಕು. ಸೊ 2 ways. ಸೊ ಈಗ ನೆಕ್ಸ್ಟ್ ಫೈಂಡ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಇದೆ. ಇದೊಂದು ಅಬ್ಸರ್ವ್ ಮಾಡಿ, ಫೈಂಡ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಕೇಳ್ತಾರೆ. ಫೈಂಡ್ ಡೈರೆಕ್ಷನ್ ಕೊಸೈನ್ಸ್ ಅಂತ ಇದ್ರೆ ಅಂದ್ರು ನೀವೇನು ನೆನ್ಪು ಮಾಡ್ಕೋಬೇಕು, ಮತ್ತೆ ಕ್ವಶನ್ ಅಲ್ಲಿ ಏನು ಫೈಂಡ್ ಮಾಡ್ಕೋಬೇಕು, ಯೂನಿಟ್ ವೆಕ್ಟರೇ ಈಸಿ ಇದೆ. ಯೂನಿಟ್ ವೆಕ್ಟರ್ ಫೈಂಡ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಷನ್ ಕೊಸೈನ್ಸ್ ಬಂದ್ಬಿಡ್ತು. ಸೊ ಈಗ ನಿಮಗೆ ಯೂನಿಟ್ ವೆಕ್ಟರ್ ಫೈಂಡ್ ಮಾಡ್ರಿ ಅಂದರೆ ಎ ಕ್ಯಾಪ್, ಡೈರೆಕ್ಷನ್ ವೆಕ್ಟರ್ ಫೈಂಡ್ ಮಾಡ್ರಿ ಅಂದ್ರು ಎ ಕ್ಯಾಪ್. ಯೂನಿಟ್ ವೆಕ್ಟರ್ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಾರೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಕ್ವಲ್ ಟು 1. ಡೈರೆಕ್ಷನ್ ಕೊಸೈನ್ಸ್ ಕೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ ಅಂದ್ರೂ ಕೂಡ ಎ ಕ್ಯಾಪ್. ಸೊ ಈಗ ನೋಡ್ರಿ, ಎ ಕ್ಯಾಪ್ ಇದು ಕೊಟ್ಟಿರೋ ಕ್ವಶನ್ ಎ ಕೊಟ್ರಲ್ಲ, ನಾ ಏನು ಮಾಡ್ತೀನಿ, ಎ ಕ್ಯಾಪ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಸೊ ವೆಕ್ಟರ್ ಎ ಅಂದ್ರೆ ಏನಿದೆ, ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್
ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಗೊತ್ತು, ಸ್ಕ್ವೇರ್ ರೂಟ್ ಆಫ್ 1 ಇದೆ 1 ಸ್ಕ್ವೇರ್ ಪ್ಲಸ್ 2 ಇದೆ 2 ಸ್ಕ್ವೇರ್ 4 ಪ್ಲಸ್ 3 ಇದೆ 3 ಸ್ಕ್ವೇರ್ 9. ಸೊ ಎಷ್ಟಾಯ್ತಿದು ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್. ಸೊ 3 ಸಪ್ರೇಟ್ ಡಿವೈಡ್ ಮಾಡ್ತೀನಿ, ಸ್ಪ್ಲಿಟ್ ಮಾಡ್ತೀನಿ, ಡಿವಿಷನ್ ಬರೀತೀನಿ, ಹೋಲ್ ಡಿವಿಷನ್ ಸ್ಪ್ಲಿಟ್ ಮಾಡಿ ಬರೀತೀನಿ ಅಷ್ಟೇ. 9 9 1 10 14 ಇದು ಹೋದ ರೂಟ್ 14, ಇಲ್ಲಿ ರೂಟ್ 14, ಇಲ್ಲಿ ರೂಟ್ 14. ಈ ಥರ ಸ್ಪ್ಲಿಟ್ ಮಾಡಬಾರ್ದು, ಸಪ್ರೇಟ್ ಬರ್ದು. ಸೊ ಈಗ ಅವ್ರು ಕ್ವಶನ್ ಕೇಳಿರೋದು ಡೈರೆಕ್ಷನ್ ಕೊಸೈನ್ಸ್ ಕೇಳಿರೋದ್ರಿಂದ, ಸೊ ಡೈರೆಕ್ಷನ್ ಕೊಸೈನ್ಸ್ ಅಂದರೆ ಕಾಸ್ ಅಲ್ಫಾ ಕಾಸ್ ಬೀಟಾ ಕಾಸ್ ಗಾಮ ಕೇಳ್ತಿದ್ದಾರೆ ಅವರು. ಸೊ ಕಾಸ್ ಅಲ್ಫಾ ಏನಾಗುತ್ತೆ, ಕಾಸ್ ಅಲ್ಫಾ ಕಾಸ್ ಬೀಟಾ ಕಾಸ್ ಗಾಮ, ಇವು 3 ವ್ಯಾಲ್ಯೂ ಕೇಳ್ತಾ ಇದ್ರು. ಸೊ ಕಾಸ್ ಅಲ್ಫಾ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಇದೆ ಅಲ್ಲ, ಫಸ್ಟ್ ಏನಿದೆ ನೋಡಿ ಅಬ್ಸರ್ವ್ ಮಾಡಿ, 1/√14 ನಂಬರ್ ಅಷ್ಟೇ ನೋಡಿ, ಐ ಕ್ಯಾಪ್ ಬಿಟ್ಬಿಡ್ರಿ, 1/√14 ಅದೇ ಕಾಸ್ ಅಲ್ಫಾ 1/√14. ನೆಕ್ಸ್ಟ್ ಏನಿದೆ ಕಾಸ್ ಬೀಟಾ ಅಂತಂದ್ರೆ ಇಲ್ಲಿ ಸೆಕೆಂಡ್ ಏನಿದೆ ನೋಡಿ ಜೆ ಕ್ಯಾಪ್ 2/√14 ಐತೆ. ಸೊ 2/√14 2/√14. ನೆಕ್ಸ್ಟ್ ಇದೇನಿದೆ 3/√14 3/√14 ಇದೆ ಕಾಸ್ ಅಲ್ಫಾ ಕಾಸ್ ಬೀಟಾ ಕಾಸ್ ಗಾಮ. ಸೊ ಡೈರೆಕ್ಷನ್ ಕೊಸೈನ್ಸ್ ಕೇಳಿದ್ರು ನಾನು ಏನು ಮಾಡಿದೆ, ಡೈರೆಕ್ಷನ್ ಕೊಸೈನ್ಸ್ ಅಂತ ಕೇಳಿದ್ರು ನಾನೇನು ಫೈಂಡ್ ಮಾಡಿದೆ, ಯೂನಿಟ್ ವೆಕ್ಟರ್ಸೇ ಫೈಂಡ್ ಮಾಡಿದೆ. ಸೊ ಈಗ ಯೂನಿಟ್ ವೆಕ್ಟರ್ ಫೈಂಡ್ ಮಾಡಂದ್ರೆ ಎ ಕ್ಯಾಪ್ ಗೊತ್ತಾಗ್ಬಿಟ್ಟು ಡೈರೆಕ್ಟ್. ಡೈರೆಕ್ಷನ್ ವೆಕ್ಟರ್ ಅಂದರೆ ಸ್ವಲ್ಪ ಹೈಡ್ ಮಾಡಿದ್ರು, ಮತ್ತೆ ಯೂನಿಟ್ ವೆಕ್ಟರೇ. ಡೈರೆಕ್ಷನ್ ಕೊಸೈನ್ಸ್ ಅಂದ್ರು ಯೂನಿಟ್ ವೆಕ್ಟರೇ. ಯೂನಿಟ್ ವೆಕ್ಟರ್ ಕ್ವಶನಲ್ಲಿ ಅವರೇ ಕೊಟ್ಟಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಈಸ್ 1 ಅಂತ ಬರ್ಕೊಂಡು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಮ್ಗೆ ಯೂನಿಟ್ ವೆಕ್ಟರ್ ಅಂದ್ರು, ನಮ್ಗೆ ಯೂನಿಟ್ ವೆಕ್ಟರ್ ಗೊತ್ತು ಹೆಂಗ್ ಫೈಂಡ್ ಮಾಡೋದಂತ. ಇನ್ ದ ಡೈರೆಕ್ಷನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕು ಯಾವ್ದ್ರದ್ದು, ಎ ಪ್ಲಸ್ ಬಿ. ಹಂಗಂದ್ರೆ ನಮ್ಮ ಹತ್ರ ಎ ಪ್ಲಸ್ ಬಿ ಇಲ್ಲ, ಈಗ ಎ ಪ್ಲಸ್ ಬಿ ಕಂಡಿಡ್ಕೋ ಫಸ್ಟ್. ಬಟ್ ಕ್ವಶನ್ ಅಲ್ಲಿ ಏನ್ ಕೊಟ್ರೆ, ಎ ಕೊಟ್ರೆ ಬಿ ಕೊಟ್ರೆ, ಎ ಬಿ ಯೂಸ್ ಮಾಡಿಕೊಂಡು ಎ ಪ್ಲಸ್ ಬಿ ಕಂಡುಹಿಡಬೇಕು, ಆಮೇಲೆ ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ಸೊ ಈಗ ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಂತ್ ಮಾಡಿದ್ರೆ ಅಷ್ಟೇ. ಸೊ ಸೊಲ್ಯೂಷನ್ ಫಸ್ಟ್ ಏನು, ಎ ಪ್ಲಸ್ ಬಿ ಫೈಂಡ್ ಮಾಡೋದು. ಎ ಇದೆ ಬಿ ಇದೆ ಹೌದಾ, ಎ ಪ್ಲಸ್ ಬಿ ಕಂಡುಹಿಡಿರಿ ಫಸ್ಟ್. ಎ ಪ್ಲಸ್ ಬಿ ಹೆಂಗೆ ಕಂಡುಹಿಡ್ತಾರೆ, ಆ್ಯಡ್ ಮಾಡ್ರಿ ಅಷ್ಟೇ. ಇಲ್ಲಿ 2 ಐ ಕ್ಯಾಪ್, ಇಲ್ಲಿ ಮೈನಸ್ ಐ ಕ್ಯಾಪ್, 2 ಐ ಕ್ಯಾಪು ಮೈನಸ್ ಐ ಕ್ಯಾಪ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, 2 ಮೈನಸ್ ಐ ಏನಾಯ್ತು ಐ ಕ್ಯಾಪ್ ಬರುತ್ತೆ. ನೆಕ್ಸ್ಟ್ ಇದು ಮೈನಸ್ ಜೆ ಕ್ಯಾಪು ಪ್ಲಸ್ ಜೆ ಕ್ಯಾಪ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡ್ತು, ಹೋಯ್ತು, ಜೆ ಕ್ಯಾಪ್ ಬರೆಯಲ್ಲ. 2 ಕೆ ಕ್ಯಾಪು ಮೈನಸ್ ಕೆ ಕ್ಯಾಪ್, 2 ಕೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಏನಾಗುತ್ತೆ, ಕೆ ಕ್ಯಾಪ್ ಆಗುತ್ತೆ. ಸೊ ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆಯ್ತು, ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಜೆ ಕ್ಯಾಪ್ ಬ್ಯಾನಿಶ್ ಆಗ್ಬಿಡುತ್ತೆ ಆ್ಯಡ್ ಮಾಡಿದೆ. ಈಗ ಬಟ್ ಕ್ವಶನ್ ಕೇಳಿರೋದೇನು, ಯೂನಿಟ್ ವೆಕ್ಟರ್ ಆಫ್ ಎ ಪ್ಲಸ್ ಬಿ ಅಂತ ಕೇಳಿದ್ರೆ, ಯೂನಿಟ್ ವೆಕ್ಟರ್ ಆಫ್ ಎ ಪ್ಲಸ್ ಬಿ ಫೈಂಡ್ ಮಾಡ್ತಿರಲ್ಲ ಅದ್ರದ್ದು ಯೂನಿಟ್ ವೆಕ್ಟರ್ ಕೇಳಿದ್ರೆ. ಸೊ ಯಾವ್ದ್ರದನ್ನ ಯೂನಿಟ್ ವೆಕ್ಟರ್ ಕೇಳಿ ಆ ವೆಕ್ಟರ್ ಬರಿಬೇಕು, ಅದ್ರ ಕೆಳಗೆ ಅದ್ರ ಮ್ಯಾಗ್ನಿಟ್ಯೂಡ್ ಬರೀಬೇಕು ಅಷ್ಟೇ. ಸೊ ಈಗ ಎ ಪ್ಲಸ್ ಬಿ ಕೇಳಿರಲ್ಲ, ಎ ಪ್ಲಸ್ ಬಿ ಹಂಗೆ ಬರಿತೀನಿ, ಅದ್ರ ಕೆಳಗಡೆ ಅದ್ರ ಮ್ಯಾಗ್ನಿಟ್ಯೂಡ್ ಬರಿತೀನಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಮುಗೀತು, ಇದೆ ಯೂನಿಟ್ ವೆಕ್ಟರ್. ಸೊ ಎ ಕ್ಯಾಪ್ ಅಂದ್ರೆ ಏನು ಬರ್ತೀವಿ, ವೆಕ್ಟರ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ. ಬಿ ಕೇಳಿದ್ರೆ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ ಎ ಪ್ಲಸ್ ಬಿ ಕೇಳಿದ್ರೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ ಈಗ ಆಲ್ರೆಡಿ ಫೈಂಡ್ ಮಾಡಿವಿ ಏನು, ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ಗೊತ್ತು ನನಗೆ, ಏನು ರೂಟ್ ಹಾಕ್ತೀನಿ, ಇಲ್ಲಿ 1 ಐತೆ, ಐ ಕ್ಯಾಪ್ ಜೊತೆ 1 ಐತೆ, 1 ಸ್ಕ್ವೇರ್ 1, ಇದು 1 ಐತೆ 1 ಸ್ಕ್ವೇರ್ 1. ಸೊ ಅಂದ್ರೆ ಏನಾಯ್ತು ಇದು, ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ √2 ಇದೆ ಯೂನಿಟ್ ವೆಕ್ಟರ್ ಆಫ್ ಎ ಪ್ಲಸ್ ಬಿ. ಅಂದರೆ ಫಸ್ಟ್ ಏನು ಕ್ಯಾಲ್ಕುಲೇಷನ್ ಎಕ್ಸ್ಟ್ರಾ, ಎ ಪ್ಲಸ್ ಬಿ ಫೈಂಡ್ ಮಾಡ್ಕೊಂಡ್ವಿ, ಆಮೇಲೆ ಯೂನಿಟ್ ವೆಕ್ಟರ್ ಫೈಂಡ್ ಮಾಡೋದು ಆ್ಯಸ್ ಇಟ್ ಇಸ್. ಓಕೆ, ಸೊ ಯೂನಿಟ್ ವೆಕ್ಟರ್ಸ್ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೀವು ಇದೇ ಫ್ಲೋ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಅಂತ ಅನ್ಕೊಂಡಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ಫೈಂಡ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಐ ಕ್ಯಾಪ್. ನಿಮಗೆ ಕ್ಯಾಲ್ಕುಲೇಷನ್ ನೀವು ಸೆಲ್ಫ್ ಮಾಡ್ಬೇಕಂಗೇನೆ ಇದ್ರೆ ಕ್ವಶನ್ಸ್ ನೋಡ್ಕೊಳ್ರಿ, ಪಾಸ್ ಮಾಡ್ರಿ, ನೀವೇ ಸೆಲ್ಫ್ ಮಾಡ್ರಿ, ಆಮೇಲೆ ಆನ್ ಮಾಡ್ಕೊಂಡು ನೋಡ್ಕೋಬೋದು ವಿಡಿಯೋ, ಆ ಥರ ಯೂಸ್ ಮಾಡ್ಕೊಳ್ರಿ. ಒಟ್ಟು ಈ ಕಂಪ್ಲೀಟ್ ಈ ವಿಡಿಯೋ ಫಿನಿಶ್ ಆಗೋದ್ರಾಗೆ ಸೊ ವೆಕ್ಟರ್ಸ್ ಅಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕಂಪ್ಲೀಟ್ ಎಲ್ಲವೂ ಫಿನಿಶ್ ಆಗಿಬಿಡ್ಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಫೈಂಡ್ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಐ ಕ್ಯಾಪ್ plus 3 j cap plus 7 k cap on the vector 7 i cap minus j cap plus 8 k cap ಅಂತ ಇದೆ. ಸೊ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಅಂತ ಬಂತು. ಪ್ರೊಜೆಕ್ಷನ್ ಆಲ್ರೆಡಿ ಫಾರ್ಮುಲಾ ಡಿಸ್ಕಸ್ ಮಾಡಿದ್ವಿ. ಯಾವ ಪ್ರೊಜೆಕ್ಷನ್ ಎರಡು ವೆಕ್ಟರ್ ಕೊಟ್ಟಿರ್ತಾರಲ್ಲ, ಒಂದು ಡಾಟ್ ಪ್ರೊಡಕ್ಟ್ ಮಾಡಿ ಯಾವ್ದ್ರ ಮೇಲ್ ಕೇಳಿದಾರೋ ಆನ್ ಅಂತ ಯಾವ್ದು ಕೇಳಾರೋ ಅದ್ರ ಮ್ಯಾಗ್ನಿಟ್ಯೂಡ್ ಡಿವೈಡ್ ಮಾಡಬೇಕು. ಸೊ ಈಗ ನಾವು ಫಸ್ಟ್ ಏನು ಮಾಡೋಣ, ನೇಮ್ ಮಾಡ್ಕೊಂಡು ಫಸ್ಟ್ ಸೊಲ್ಯೂಷನ್. ಕ್ವಶನ್ ಅಲ್ಲಿ ನೇಮ್ ಕೊಟ್ಟಿಲ್ಲ ಅವರು, ಕ್ವಶನ್ ಏನು ಕೊಟ್ಬಿಟ್ರೆ ವೆಕ್ಟರ್ ಆನ್ ದಿ ವೆಕ್ಟರ್ ಅಂದ್ಬಿಟ್ರೆ, ಅದು ಆ ವೆಕ್ಟರ್ ಯಾವುದು ಈ ವೆಕ್ಟರ್ ಯಾವುದು ಅಂತ ನೇಮ್ ಮಾಡ್ಕೊಂಡು ಫಸ್ಟ್ ಎ ವೆಕ್ಟರ್ ನೋಡ್ರಿ, ಎ ಫಸ್ಟ್ ಏನು ಕೊಟ್ರೆ ಅದು ಎ ಅಂತ ಬರ್ಕೊಂಡ್ಬಿಡ್ತೀನಿ. ಏನು ಕೊಟ್ರೆ ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಪ್ಲಸ್ 7 ಕೆ ಕ್ಯಾಪ್. ನೆಕ್ಸ್ಟ್ ಬಿ ಆನ್ ವೆಕ್ಟರ್ ಅಂತ ಯಾವ್ದು ಕೇಳಿರ್ತಾರೆ ಅದು ಬಿ ಅಂತ ಬರ್ಕೊಂತೀನಿ. 7 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 8 ಕೆ ಕ್ಯಾಪ್. ಸೊ ಎ ಗೊತ್ತಾಯ್ತು, ಬಿ ಗೊತ್ತಾಯ್ತು. ಸೊ ಈಗ ನಾವೇನು ಫೈಂಡ್ ಮಾಡೋದು, ಪ್ರೊಜೆಕ್ಷನ್
ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ. ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಅಂತ ಕೇಳಿ ಶಾರ್ಟ್ ಆಗಿ ಬರ್ಕೊಂಡು ಎ ಆನ್ ಬಿ. ಎ ಅಂದ್ರೆ ಗೊತ್ತು ಈಗ ನಮಗೆ, ಬಿ ಅಂದ್ರೆ ಗೊತ್ತು. ಸೊ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಅಂದ್ರೆ ಫಾರ್ಮುಲಾಸ್ ಎಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನು ಎ ಡಾಟ್ ಬಿ ಡಿವೈಡೆಡ್ ಬೈ ಆನ್ ಬಿ ಅಂದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎ ಡಾಟ್ ಬಿ ಆಲ್ರೆಡಿ ಗೊತ್ತು ನಮಗೆ. ಡಾಟ್ ಪ್ರಾಡಕ್ಟ್ ಹೆಂಗ್ ಮಾಡೋದು? ಡಾಟ್ ಪ್ರಾಡಕ್ಟ್ ಹೆಂಗೆ? ನಂಬರ್ ಮಲ್ಟಿಪ್ಲೈ ಅಷ್ಟೇ, ಐ ಜೆ ಕೆ ಬರಲ್ಲ. ಸೊ ನಂಬರ್ ಏನಿದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ 1 ಇದೆ, ಇಲ್ಲಿ 7 ಇದೆ. 1 ಇಂಟು 7 7 ಅಷ್ಟೇ, ಐ ಕ್ಯಾಪ್ ಬರೆಯಲ್ಲ ನಾನು. ನೆಕ್ಸ್ಟ್ ಏನಿದೆ, ಇಲ್ಲಿ 3 ಇದೆ, ಇಲ್ಲಿ -1 ಇದೆ. 3 -1 ಜೆ ಅಬ್ಸರ್ವ್ ಮಾಡಿ. 3 ಇದೆ, -1 ಇದೆ. 3 ಇಂಟು -1 -3. ಸೊ ನಾನು -3 ಬರೀತೀನಿ ಅಷ್ಟೇ, -3. ಓಕೆ. ನೆಕ್ಸ್ಟ್ ಇಲ್ಲಿ 7 ಇದೆ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ. 7 ಇಂಟು 8 56 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ ಗೊತ್ತು ನಮ್ಗೆ, ಏನು ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಬಂತಂದ್ರೆ ಸ್ಕ್ವೇರ್ ರೂಟ್ ಆಫ್ ಇದೆ 7 ಸ್ಕ್ವೇರ್ 49 ಪ್ಲಸ್ ಇಲ್ಲಿ -1 ಇದೆ, -1 ಸ್ಕ್ವೇರ್ 1 ಪ್ಲಸ್ 8 ಇದೆ, 8 ಸ್ಕ್ವೇರ್ 64, 8 ಸ್ಕ್ವೇರ್ 64. ಸೊ ಇದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಓಕೆ, ಡಿವೈಡೆಡ್ ಬೈ ಇದು ಆನ್ಸರ್ ಬರೀ. ಇದಿಷ್ಟು ಸಾಲ್ವ್ ಮಾಡ್ರಿ, ಇಲ್ಲಿ ಬರೀರಿ. ಸ್ಕ್ವೇರ್ ರೂಟ್ ಇದಿಷ್ಟು ಸಾಲ್ವ್ ಮಾಡ್ರಿ, ಇಲ್ಲಿ ಬರೀರಿ. ಸೊ ಪ್ರೊಜೆಕ್ಷನ್ ಆಫ್ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ 1. ನೆಕ್ಸ್ಟ್ ಪ್ರೊಜೆಕ್ಷನ್ ನೋಡಿ. ನೆಕ್ಸ್ಟ್ ಕ್ವಶನ್ ಇದೆ, ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಆನ್ ದಿ ವೆಕ್ಟರ್ ಬಿ. ಸೇಮ್ ಇದೇ ತರ ಮಾಡ್ತೀರಾ ಅಂತ ಅನ್ಕೊಂಡಿನಿ. ಓಕೆ, ನೀವೇ ಟ್ರೈ ಮಾಡ್ರಿ. ಟ್ರೈ ಯುವರ್ ಸೆಲ್ಫ್. ನೀವೇ ಸೇಮ್ ಈಗ ಇಲ್ಲಿ ಪ್ರೀವಿಯಸ್ ಮಾಡಿದ್ವಲ್ಲ, ಅದೇ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಈಗ ನೀವು ವಿಡಿಯೋ ಪಾಸ್ ಮಾಡಿ ಇವಾಗೆ ಮಾಡ್ಬಿಡ್ಬೋದು. ಈ ವಿಡಿಯೋ ನೋಡ್ತಿದ್ರೆ, ಇಲ್ಲಿವರೆಗೆ ನೋಡ್ತಿದ್ರೆ ಅಂದ್ರೆ ಗ್ರೇಟ್. ಸೊ ಇಲ್ಲಿವರೆಗೆ ಬಂದಿದ್ದೀರಾ ಅಂತಂದ್ರೆ ಈ ಕ್ವಶನ್ ನೀವೇ ಸಾಲ್ವ್ ಮಾಡ್ಬಿಡ್ಬೋದು. ಪಾಸ್ ಮಾಡ್ಕೊಳ್ರಿ, ಈ ವಿಡಿಯೋ ನೀವೇ ಸಾಲ್ವ್ ಮಾಡ್ರಿ. ಓಕೆ, ಅಂದ್ರೆ ನೀವು ಈ ಎ ಇದೆ, ಬಿ ಇದೆ, ಆಲ್ರೆಡಿ ಎ ಬಿ ಅಂತ ಕೊಟ್ಬಿಟ್ರೆ ನೀವು ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡ್ಬೇಕು. ಎ ಡಾಟ್ ಬಿ ಹೆಂಗ್ ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೆಂಗ್ ಮಾಡ್ತೀರಾ, ಅದನ್ನ ನೀವು ನೋಡ್ಕೊಳ್ರಿ. ಓಕೆ, ಇದನ್ನ ನೀವು ಟ್ರೈ ಮಾಡ್ರಿ. ನೀವು ಟ್ರೈ ಮಾಡಿದಂದ್ರೆ ಪ್ರಾಕ್ಟೀಸ್ ಮಾಡ್ತಿದ್ರ ಅಂತ. ಸೊ ಕಂಪ್ಲೀಟ್ ಆಗ್ಬಿಡುತ್ತೆ ಇಲ್ಲಿ ವೆಕ್ಟರ್ಸ್. ಈ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡ್ಬಿಡೋದು ರಿವಿಷನ್. ಓಕೆ, ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಇದು ಫೈಂಡ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಕೇಳರೆ, ಫೈಂಡ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಕೇಳರೆ, ಇಫ್ ಕೊಟ್ಟಾರ ಅವ್ರು ಎ ಡಾಟ್ ಬಿ ಕೊಟ್ಟಾರೆ ಅಂಡ್ ಬಿ ಕೊಟ್ಟಾರೆ. ಇದೇನು ಈ ತರ ಕೊಟ್ಬಿಟ್ರಲ್ಲ ಅಂತ ಕನ್ಫ್ಯೂಸ್ ಆಗ್ಬಿಟ್ರಿ. ಈಸಿ ಇದೆ, ಅಬ್ಸರ್ವ್ ಮಾಡ್ರಿ. ಫೈಂಡ್ ಪ್ರೊಜೆಕ್ಷನ್ ಆಫ್ ಎ ಡಾಟ್ ಬಿ ಅಂದ್ರೆ ಏನ್ ಬರೀತೀರಾ? ಎ ಅಂಡ್ ಬಿ ಅಂದ್ರೆ ಏನ್ ಬರೀತೀವಿ ನಾವು? ಫೈಂಡ್ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದ್ರೆ ಹಂಗಂದ್ರೆ ಏನ್ ಬರೀತೀವಿ? ನಿಮ್ಗೆ ಫಾರ್ಮುಲಾ ಏನ್ ಗೊತ್ತದ ಬರೀರಿ. ಏನ್ ನಮ್ಗೆ ಏನ್ ಗೊತ್ತು? ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ಅಂದ್ರೆ ಏನ್ ಬರೀತೀವಿ ನಾವು? ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರೀತೀವಿ. ಬಟ್ ಅಬ್ಸರ್ವ್ ಮಾಡ್ರಿ, ಎ ಡಾಟ್ ಬಿ ಕೊಟ್ಬಿಟ್ರೆ ಅವ್ರೆ 8. ಸೊ 8 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ ಬಿ ಇದು ಮ್ಯಾಗ್ನಿಟ್ಯೂಡ್ ಗೊತ್ತು, ಫೈಂಡ್ ಮಾಡೋದು. ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ 4, ಇಲ್ಲಿ 2 ಐತಿ, 2 ಸ್ಕ್ವೇರ್. ನೆಕ್ಸ್ಟ್ 6 ಐತಿ, 6 ಸ್ಕ್ವೇರ್ 36. ನೆಕ್ಸ್ಟ್ ಇಲ್ಲಿ 3 ಐತಿ, 3 ಸ್ಕ್ವೇರ್ 9. ಸೊ ಎಷ್ಟಾಯ್ತು ನೋಡಿ, ಇದು 8 36 4 40 49 ಆಯ್ತು. ಸ್ಕ್ವೇರ್ ರೂಟ್ ಆಫ್ 49 7. ಸೊ 8/7 ಆನ್ಸರ್. ಈಸಿ, ಬಟ್ ನೋಡಕ್ ಕನ್ಫ್ಯೂಷನ್ ತರ ಇದೆ. ಬಟ್ ಈ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಅಂದ್ರೆ ಏನು ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಫಾರ್ಮುಲಾ ಬೇಸ್ ಮೇಲೆ ಕೇಳಿದಾರೆ ಕ್ವಶನಿಗೆ. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಪ್ರೊಜೆಕ್ಷನ್ ಇದು ಇಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಿ. ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ನಾನು ಪ್ರಾಬ್ಲಮ್ಸ್ ಕವರ್ ಮಾಡಿದ್ದೀನಿ. ಇದರ ಫಾರ್ಮುಲಾ ಬೇಸ್ಡ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಡಿಫ್ರೆಂಟ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ಇವಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ರಿವಿಷನ್ ಆಗ್ಬಿಡುತ್ತೆ ನಿಮ್ದು. ಸೊ ಈಗ ನೆಕ್ಸ್ಟ್ ಫೈಂಡ್ ಆಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಐ ಮತ್ತೆ ವೆಕ್ಟರ್ 2 ವೆಕ್ಟರ್ಸ್ ಕೊಟ್ಟರೆ ಆಂಗಲ್ ಬಿಟ್ವೀನ್ ಕೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತು. ಆಂಗಲ್ ಬಿಟ್ವೀನ್ ಕ್ವಶನ್ ನೋಡಿದ ತಕ್ಷಣ ಏನ್ ನೆನಪಾಗುತ್ತೆ ನಮಗೆ? ಕಾಸ್ ಥೀಟಾ. ಸೊ ಸೊಲ್ಯೂಷನ್ ಕಾಸ್ ಥೀಟಾ ಈಕ್ವಲ್ಸ್ ಟು ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದು ಸೊ ಕಾಸ್ ಥೀಟಾ ಈಕ್ವಲ್ಸ್ ಟು ಎ ಡಾಟ್ ಬಿ ಅಂತ ನೋಡಿ. ಇದು ಎ ಅಂತ ಅನ್ಕೊಂತೀನಿ, ಇದು ಬಿ ಅಂತ ಅನ್ಕೊಂತೀನಿ. ಎ ಡಾಟ್ ಬಿ ಅಂತಂದ್ರೆ ಏನ್ ಬರೆಯೋಣ? ಡಾಟ್ ಪ್ರಾಡಕ್ಟ್ 1 ಇಂಟು 3 3 -2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4 3 ಇಂಟು 1 3 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ. ಇಲ್ಲಿ 1 ಇದೆ, ಇಲ್ಲಿ -2 ಇದೆ, ಇಲ್ಲಿ 1 ಇಲ್ಲಿ -2 ಇಲ್ಲಿ 3. ಸೊ 1 ಸ್ಕ್ವೇರ್ 1 2 ಸ್ಕ್ವೇರ್ 4 3 ಸ್ಕ್ವೇರ್ 9 ಸ್ಕ್ವೇರ್ ರೂಟ್ ಆಫ್ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. 3 ಸ್ಕ್ವೇರ್ 9 ಪ್ಲಸ್ 2 ಸ್ಕ್ವೇರ್ 4 ಪ್ಲಸ್ 1. ಸೊ ಹಂಗಂದ್ರೆ ಏನಾಯ್ತು? ಕಾಸ್ ಥೀಟಾ ಈಕ್ವಲ್ ಟು
3 ಆ್ಯಡ್ ಮಾಡಿ 3 6 10 ಡಿವೈಡೆಡ್ ಬೈ ರೂಟ್ 9 10 14 ರೂಟ್ 14 ಇದು ರೂಟ್ 14 ಆಗ್ತಾ ಇದೆ. ಇದು 9 ಇದು ರೂಟ್ 14 ಸೇಮ್ ರೂಟ್ 14. ಸೊ ಹಂಗಂದ್ರೆ ಎಷ್ಟಾಯ್ತು 10 ಬೈ ರೂಟ್ 14 ಇಂಟು ರೂಟ್ 14 ಅಂದರೆ ರೂಟ್ 14 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ 14. ಸೊ ಟೀಟಾ ಕೇಳ್ಯಾರ ಟೀಟಾ ಈಕ್ವಲ್ಸ್ ಟು ಕಾಸ್ ಈ ಸೈಡ್ ಬರೀಬೇಕು. ಸೊ ಏನಾಗುತ್ತೆ ಇದು ಕಾಸ್ ಇನ್ವರ್ಸ್ 10 ಬೈ 14. ಸೊ ಕಾಸ್ ಇನ್ವರ್ಸ್ 10 ಬೈ 14 ಆಯಿತು. ಕಾಸ್ ಇನ್ವರ್ಸ್ 10 ಬೈ 14. ಓಕೆ, ನೆಕ್ಸ್ಟ್ ಫೈಂಡ್ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್. ಎ ಕೊಟ್ಟರೆ ಬಿ ಕೊಟ್ಟರೆ ಸೇಮ್ ಇದೇ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಓಕೆ, ಟ್ರೈ ಮಾಡಿ. ಸೊ ಯಾಕೆ ಟ್ರೈ ಮಾಡಿರಿ ನಿಮಗೆ ಅಂತಿದ್ದೀನಿ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಆಗಿಬಿಡುತ್ತೆ ಇಲ್ಲೇ ನಿಮಗೆ ಅಂತ. ಎಲ್ಲ ನಾನೇ ಮಾಡೋಕ್ಕಿಂತ ಕೆಲವು ನಾನು ಮಾಡಿ ಕೆಲವು ನಿಮ್ಗೆ ಯಾಕೆ ಟ್ರೈ ಮಾಡ್ರಿ ಅಂತೀನಿ ಅಂದರೆ ಅಲ್ಲೇ ವೀಡಿಯೋ ನೋಡ್ಕೊತಾನೆ ನೀವು ಪಾಸ್ ಮಾಡಿ ಹಂಗೆ ಟ್ರೈ ಮಾಡಿಬಿಟ್ರಿ, ನೀವೇ ಸೆಲ್ಫ್ ಮಾಡಿಬಿಟ್ರಲ್ಲೇ ಅದೇ ಸೆಲ್ಫ್ ಓನ್ ಪ್ರಾಕ್ಟೀಸ್ ಆಗಿಬಿಡುತ್ತೆ ಅಂತ ಅಷ್ಟೇ. ಸೊ ನೀವು ಟ್ರೈ ಮಾಡಿರಿ. ಇದು ಸೇಮ್ ಆ್ಯಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಎ ಇದೆ ಬಿ ಇದೆ. ಕಾಸ್ಟ್ ಥೀಟಾ ಫಾರ್ಮುಲಾ ಎ ಡಾಟ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಡಾಟ್ ಪ್ರಾಡಕ್ಟ್ ಇಂಟು ಮಾಡಿರಿ. IJK ಬರಿಬೇಡ್ರಿ, ನಂಬರ್ ಇಂಟು ಮಾಡಿರಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡಿರಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡಿರಿ. ಸೊ ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ಅವಾಗ ಹೇಳಿದ ಕ್ವಶನ್ ಇಲ್ಲಿ ಬರ್ತದೆ ನೋಡಿ. ಫೈಂಡ್ ದಿ ಸೈನ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ವೆಕ್ಟರ್ಸ್. ಟು ವೆಕ್ಟರ್ಸ್ ಕೊಟ್ಟು ಫೈಂಡ್ ದಿ ಸೈನ್ ಆಫ್ ದಿ ಆ್ಯಂಗಲ್ ಅಂದ್ಬಿಟ್ರಿ. ಕಾಸ್ಟ್ ಥೀಟಾ ಯೂಸ್ ಮಾಡಕ್ಕೆ ಬರಲ್ಲ. ಸೈನ್ ಅಂದಿದ್ದಿಲ್ಲ ಅಂದ್ರೆ ನಾನು ಕಾಸ್ಟ್ ಥೀಟಾನ ಯೂಸ್ ಮಾಡೋದು. ಸೊ ಈಗ ಸೈನ್ ಅಂದಿದ್ದಕ್ಕೆ ಸೈನ್ ಥೀಟಾದೇ ಯೂಸ್ ಮಾಡೋದು. ಈ ಥರದ್ದು ಒಂದೇ ಒಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಡೋದು ನೀಟಾಗಿ. ಸೊ ಇದು ಬಂತಂದ್ರೆ ಬರೀಬೇಕು ಆ ಥರ. ಸೊ ಈಗ ಸೈನ್ ಥೀಟಾ ಅಂದರೆ ಸೊ ಹಂಗಂದ್ರೆ ಏನು ಬರೀ ಆಲ್ರೆಡಿ ಫಾರ್ಮುಲಾ ಡಿಸ್ಕಸ್ ಮಾಡಿರೋದು. ಸೈನ್ ಥೀಟಾ ಬಂತಂದರೆ ಕ್ರಾಸ್ ಬರುತ್ತೆ. ಸೊ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಬಟ್ ಕ್ರಾಸ್ ಅಂದರೆ ವೆಕ್ಟರ್ ಬರುತ್ತೆ, ವೆಕ್ಟರ್ ಬರಬಾರ್ದು, ನಮಗೆ ನಂಬರ್ ಬರಬೇಕು. ಅದಕ್ಕೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದು ಸೈನ್ ಥೀಟಾ. ಇದನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡ್ರಿ ಅಂತ ಕೇಳ್ತಿದ್ದಾರೆ ಇವರು. ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಈಗ ನಮ್ಗೆ ಏನು ಬೇಕು, ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೋಬೇಕು ನಾವು. ಹೌದಾ, ನಮ್ಮ ಟಾರ್ಗೆಟ್ ಏನು ನೆಕ್ಸ್ಟ್ ಕ್ರಾಸ್ ಅಂದ್ರೆ ಏನು, ಎ ಕ್ರಾಸ್ ಬಿ ಬೇಕೀಗ. ಎ ಕ್ರಾಸ್ ಬಿ ಮಾಡೋಣ. ಹೌದಾ, ಎ ಕ್ರಾಸ್ ಬಿ ಅಂದ್ರೆ ಹೆಂಗೆ ಮಾಡ್ತೀರಾ, ಡಿಟರ್ಮಿನೆಂಟ್ ಫಸ್ಟ್ ರೋ ಏನು ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಸೊ ಈಗ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಎ ವೆಕ್ಟರ್ ಎ ಅಂದರೆ 1 2 2 3 2 6 ಇಲ್ಲೇನಿದಾವಲ್ಲ 2 ವೆಕ್ಟರ್ಸ್ ಇವನ್ನೇ ಯೂಸ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಫಸ್ಟ್ ಏನು ಬರೀತೀವಿ, ಐ ಕ್ಯಾಪ್ ಓಪನ್ ಕ್ಲೋಸು. ನೆಕ್ಸ್ಟ್ ಮೈನಸ್ ಇಲ್ಲಿರುತ್ತೆ. ಹೌದಾ, ಮೈನಸ್ ಜೆ ಕ್ಯಾಪ್ ಪ್ಲಸ್ ಇದು ಮೈನಸ್ ಪ್ಲಸ್ ಡಿಟರ್ಮಿನೆಂಟಲ್ಲಿ ಮೈನಸ್ ಜೆ ಕ್ಯಾಪ್. ನೆಕ್ಸ್ಟ್ ಪ್ಲಸ್ ಕೆ ಕ್ಯಾಪ್. ಸೊ ಏನಾಗುತ್ತೆ ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟ್. ಲೆಫ್ಟ್ ಮೈನಸ್ ರೈಟ್ ಅಂತ ಹೇಳಿದ್ದು. ಲೆಫ್ಟ್ ಏನಾಯ್ತು 6 ಇಂಟು 2 12, ರೈಟ್ 2 ಇಂಟು 2 4. ಬಟ್ ನಾನು ಏನು ಬರಿತೀನಿ -4. ರೈಟ್ ಏನು ಬರುತ್ತೋ ಲೆಫ್ಟ್ ಏನು ಬರುತ್ತೋ ಅದು 6 ಇಂಟು 2 12. ರೈಟ್ ಸೈಡ್ ಏನು ಬರುತ್ತೋ 2 ಇಂಟು 2 4 ಬಂತು. ನಾನೇನು ಬರೆದೆ -4 ಅಂತ ಬರೆದೆ. ನನಗೆ ರೈಟ್ ಸೈಡ್ ಏನು ಬರುತ್ತೋ ಅದ್ರ ಅಪೋಸಿಟ್ ಬರಿಬೇಕು. ಈಗ ನೆಕ್ಸ್ಟ್ ಜೆ ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಟಿ ಶೇಪ್. ಇದು ಎಲಿಮೆಂಟ್ ಆಯಿತು. ಈ 4 ನಂಬರ್ಸ್ ಉಳಿದು ನಮಗೆ. ಓಕೆ, ಇದು 1 3 2 6 ಇದು ಉಳಿದು. ಸೊ ಈಗ ಲೆಫ್ಟ್ 6 ಇಂಟು 1 6. ನೆಕ್ಸ್ಟ್ 3 ಇಂಟು 2 6. ನೋಡ್ರಿ ರೈಟ್ ಸೈಡ್ ಏನು ಬರ್ತಾಯಿದೆ 3 ಇಂಟು 2 6. ನಾನೇನು ಬರೀಬೇಕು -6 ಅಪೋಸಿಟ್. ಓಕೆ, -6. ಲೆಫ್ಟ್ ಸೈಡ್ ಸೇಮ್ ಏನು ಬರುತ್ತೆ ಅದು ಮೈನಸ್ ಬಂದ್ರೆ ಮೈನಸ್, ಪ್ಲಸ್ ಬಂದ್ರೆ ಪ್ಲಸ್. ರೈಟ್ ಸೈಡ್ ಏನು ಬರುತ್ತೋ ಅದ್ರ ಅಪೋಸಿಟ್ ಬರೀಬೇಕು. ಇದು ಮೇನ್. ಓಕೆ, ನೆಕ್ಸ್ಟ್ ಕೆ ಅಂದರೆ ಏನು, ಇದು ಫಸ್ಟ್ ರೋ ಥರ್ಡ್ ಕಾಲಮ್ 7 ಶೇಪ್. ಈ ಥರ ಫಸ್ಟ್ ರೋ ಥರ್ಡ್ ಕಾಲಮ್. ಈ 4 ನಂಬರ್ಸ್ ಉಳಿದು. ಸೊ ಈ 4 ನಂಬರ್ಸಲ್ಲಿ ಲೆಫ್ಟ್ ಏನಾಗುತ್ತೆ 1 ಇಂಟು 2 2 ಆಯಿತು. ಸೊ 1 ಇಂಟು 2 2. ನೆಕ್ಸ್ಟ್ ರೈಟ್ ಅಂದಾಗ ಏನಾಗುತ್ತೆ 3 ಇಂಟು 2 6. ಮತ್ತು ನಾನು ಏನು ಬರಿಬೇಕೀಗ -6 ಬರೀಬೇಕು. -6. ಸೊ ಹಂಗಂದ್ರೆ ಏನಾಯ್ತು ಇದು 12 - 4 8 ಐ ಕ್ಯಾಪು. ನೆಕ್ಸ್ಟ್ ಇದು 0 ಇದು ಹೋಯ್ತು, ಎಲಿಮಿನೇಟ್ ಬರೆಯಲ್ಲ. 0 ಬಂದು ಬರೆಯೋಕ್ಕೆ ಹೋಗ್ಬೇಡ್ರಿ. 2 ಇಂಟು -6 ಅಂದರೆ -4 ಆಯಿತು. -4 ಕೆ ಕ್ಯಾಪ್. ಈಗ ನಮ್ಗೆ ಏನು ಬಂತು, ಈಗ ಅಬ್ಸರ್ವ್ ಮಾಡಿ ನಮ್ಗೆ ಏನು ಬಂತು, ಎ ಕ್ರಾಸ್ ಬಿ ಬಂತು. ಏನು ಬಂತು 8 ಐ ಕ್ಯಾಪ್ -4 ಕೆ ಕ್ಯಾಪ್ ಬಂತು. ಬಟ್ ನಮಗೇನು ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್. ಅದಕ್ಕೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡಿದು. ಮ್ಯಾಗ್ನಿಟ್ಯೂಡ್ 8 ಸ್ಕ್ವೇರ್ 64 ಪ್ಲಸ್ 4 ಸ್ಕ್ವೇರ್ 16. ಇದು 60 70 80 ಆಯಿತು. ಹೌದಾ, 6 ಇದೊಂದು 7 8 80 ಬರ್ತಾ ಇದೆ. ರೂಟ್ 80 ಬರ್ತದೆ. ಸೊ ಹಂಗಂದ್ರೆ ಈಗ ಕಾಸ್ ಸೈನ್ ಥೀಟಾ ಯೂಸ್ ಮಾಡಿರಿ, ಫಾರ್ಮುಲಾ ಯೂಸ್ ಮಾಡಿರಿ. ಏನಾಗುತ್ತೆ ಸೈನ್ ಥೀಟಾ ಈಕ್ವಲ್ಸ್ ಟು ಎ ಕ್ರಾಸ್ ಬಿ ಮ್ಯಾಗ್ನಿಟ್ಯೂಡು 80 ಡಿವೈಡೆಡ್ ಬೈ
ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತಂದರೆ 1 + 4 + 4. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಂದರೆ ಇಲ್ಲಿ 9 + 4 + 36. ಸೊ ಸೈನ್ ಟೀಟಾ ಈಕ್ವಲ್ಸ್ ಟು √80 ಡಿವೈಡೆಡ್ ಬೈ 4 + 4 8, 8 + 1 9 ಆಯ್ತು, ಅಂದರೆ 3. ಇದು ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3 ಅಲ್ಲ, ಸೊ ಅದು 3. ಸೊ 36 + 4 40, 40 + 9 49, √49 ಅಂದರೆ 7 ಆಯಿತು, ಅಂದರೆ ಎಷ್ಟಾಯಿತು √80 ಡಿವೈಡೆಡ್ ಬೈ 21. ಸೊ √80 ಡಿವೈಡೆಡ್ ಬೈ 21. ಇನ್ನು ಸಿಂಪ್ಲಿಫೈ ಮಾಡ್ಬೋದು, ಬಟ್ ಆಫ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಗೆ ಸೈನ್ ಟೀಟಾ ಈಕ್ವಲ್ಸ್ ಟು √80/21 ಈ ಥರ ಬರೆದ್ರೆ ಸಾಕು. ಓಕೆ, ಸೊ ನಮಗೆ ಅಂದರೆ ಏನು ಚೆಕ್ ಮಾಡ್ತಾರೆ, ಈ ಫಾರ್ಮುಲಾ ನೆನಪಿದೇನೆ ಇಲ್ಲ, ಇಲ್ಲಿಗೆ ಮಾರ್ಕ್ಸ್ ಇರುತ್ತೆ, ಲಾಸ್ಟ್ ಆನ್ಸರ್ ಇಲ್ಲಿವರೆಗೆ ಬಂದಿದ್ದೇನೆ ಇಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಈ ಥರ. ಸೊ ಇದು ಒಂದೇ ಒಂದು ಪ್ರಾಬ್ಲಮ್ ಇರೋದಕ್ಕೆ ಸೊ ಇಂಪಾರ್ಟೆಂಟಾಗಿ ಕಾಣುತ್ತೆ ಅಷ್ಟೇ, ಡಿಫ್ರೆಂಟ್ ಏನಿಲ್ಲ, ಬಟ್ ಸಿಂಗಲ್ ಇದೆ ಪ್ರಾಬ್ಲಮ್. ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಒಂದು ಪ್ರಾಬ್ಲಮ್ ಇರಬೇಕು ಎಕ್ಸಾಂಪಲಲ್ಲಿ ಇದೆ, ಎಕ್ಸೈಸ್ಗಿನ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಇದೆ ಈ ಥರ. ಸೊ ಸೈನ್ ಮೆನ್ಷನ್ ಮಾಡಿದರೆ ಈ ಥರ ಫೈಂಡ್ ದಿ ಸೈನ್ ಆಫ್ ಆ್ಯಂಗಲ್ ಅಂತ ಮೆನ್ಷನ್ ಮಾಡಿದರೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಫೈಂಡ್ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್ ಅಂದರೆ ಕನ್ಫ್ಯೂಷನ್ ಇಲ್ಲ, ಕಾಸ್ ಥೀಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೈನ್ ಅಂತ ಬಂದರೆ ಮಾತ್ರ ಇದು ಕ್ರಾಸ್. ಓಕೆ, ಈಗ 11 ಪ್ರಾಬ್ಲಮ್ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ನಾವು ಏನೇನು ಕಂಪ್ಲೀಟ್ ಮಾಡಿದ್ವಿ, ಯೂನಿಟ್ ವೆಕ್ಟರ್ಸು, ಪ್ರೊಜೆಕ್ಷನ್ನು ಮತ್ತು ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್, ಈ 3 ಕಾನ್ಸೆಪ್ಟ್ಸ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರು, ಪ್ಯಾರಲಲ್ಲು, ಏರಿಯಾ ಮತ್ತು ಸೆಕ್ಷನ್ ಫಾರ್ಮುಲಾ ಇವಿಷ್ಟು ಸೆಕೆಂಡ್ ಪಾರ್ಟಲ್ಲಿ ನೋಡೋಣ. ಓಕೆ, ಸೊ ಈಗ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಸೊ ಸೆಕೆಂಡ್ ಪಾರ್ಟ್ ವಿಡಿಯೋ ನೋಡಿದರೆ ಸೊ ನೀವು ಕಂಪ್ಲೀಟಾಗಿ ಈ ವೆಕ್ಟರ್ಸ್ ಫಿನಿಶ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಪಾರ್ಟ್ ಇನ್ನು ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಬಿಡೋಣ. ಸೊ ಈಗ ನಾವು ಫಾರ್ಮುಲಾಸ್ ಎಲ್ಲ ಬೇಸಿಕ್ಸ್ ಎಲ್ಲ ಡಿಸ್ಕಸ್ ಮಾಡೋದ್ರಿಂದ ಸೊ ವಿಡಿಯೋ ನಿಮಗೆ ಲೆಂತ್ ಅನಿಸ್ಬೋದು, ಬಟ್ ಇದಿಷ್ಟು ಕಂಪ್ಲೀಟ್ ಮಾಡಿದ್ರೆ ಅಂದರೆ ನೀವು ಸೊ ರಿವಿಷನ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಸೊ ರಿವಿಷನ್ ಎಲ್ಲ ಚಾಪ್ಟರ್ಸು ಟ್ರೈ ಮಾಡ್ತೀನಿ. ಸೊ ಎಲ್ಲ ಚಾಪ್ಟರ್ಸು ಕಂಪ್ಲೀಟ್ ಮಾಡ್ಬೋದು ನಾವು. ಓಕೆ, ಸೊ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಇಲ್ಲಿಂದ. ಓಕೆ.